ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಎಲ್ಲವೂ ಅಂದುಕೊಂಡಂತೆ ಆಗಿದ್ದರೆ ಇವತ್ತು ನಾವು ರಾಜ್ಯದ ವಿವಿಧ ಭಾಗಗಳಲ್ಲಿ ಮಳೆ ಅವಾಂತರದಿಂದ ಆಗಿರುವಂತಹ ಅಹಿತಕರ ಘಟನೆಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ಮೇ ತಿಂಗಳಿಗೆ ಬೇಸಿಗೆ ಅಂತ್ಯ ಆಯಿತು. ಜೂನ್ 4ನೇ ತಾರೀಕಿಗೆ ಕೇರಳಂಗೆ ಮುಂಗಾರು ಪ್ರವೇಶ ಆಯಿತು. ಅದಾದ ನಂತರ ಮುಂಗಾರು ಪ್ರವೇಶದ ನಂತರ ರಾಜ್ಯವ್ಯಾಪಿ ಮುಂಗಾರು ವಿಸ್ತರಣೆಯಾಗಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿಯಬಹುದು. ಆ ಮಳೆಯ ಮುಖಾಂತರ ಅಂತರ್ಜಲದ ಮಟ್ಟ ಜಾಸ್ತಿ ಆಗಬಹುದು, ಜಲಾಶಯದ ಮಟ್ಟ ಜಾಸ್ತಿ ಆಗಬಹುದು, ರೈತರ ಮುಖದಲ್ಲಿ ಮಂದಹಾಸ ಮೂಡಬಹುದು ಅಂತ ಎಲ್ಲವೂ ಕೂಡ ಲೆಕ್ಕಾಚಾರ ಇತ್ತು. ಆದರೆ ಇವತ್ತು ಎಲ್ಲವೂ ಕೂಡ ಅದಲು ಬದಲಾಗಿ ಹೋಗ್ಬಿಟ್ಟಿದೆ. ಪೆಸಿಫಿಕ್ ಮಹಾಸಾಗರದಲ್ಲಿ ಉಂಟಾಗಿರುವ ಎಲ್ ನೀನೋದ ಪರಿಣಾಮದಿಂದ ಇವತ್ತು ಒನ್ಸ್ ಅಗೇನ್ ಬರಗಾಲವನ್ನು ಎದುರಿಸಬೇಕಾದಂತಹ ಸಂದಿಗ್ಧ ಪರಿಸ್ಥಿತಿ ನಮ್ಮಲ್ಲಿ ಬಂದ್ಬಿಟ್ಟಿದೆ. ವಾಡಿಕೆಗಿಂತ 24% ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ ಎನ್ನುವಂತಹ ಸುದ್ದಿಗಳು, ಅದರಲ್ಲೂ ವಿಶೇಷವಾಗಿ ಕೃಷಿ, ಕೈಗಾರಿಕೆ ಮತ್ತು ಪ್ರತಿನಿತ್ಯದ ಚಟುವಟಿಕೆಗಳಿಗೆ ಬೇಕಾದಂತಹ ನೀರಿಗೂ ಕೂಡ ಇದೀಗ ತತ್ವಾರ ಶುರುವಾಗ್ಬಿಟ್ಟಿದೆ. ರಾಜ್ಯದ ಬಹುತೇಕ ಕಡೆಗಳಲ್ಲಿ ಈಗಾಗಲೇ ರೈತರು ತಮ್ಮ ಬಿತ್ತನೆಯನ್ನು ಮಾಡಿದ್ದಾರೆ. ಬಿತ್ತನೆಯನ್ನು ಮಾಡಿ ಮಳೆಯ ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ. ಆದರೆ ಎಲ್ಲಿಯೂ ಕೂಡ ಇವತ್ತಿನ ತನಕ ಒಂದು ಹನಿ ಮಳೆ ಕೂಡ ಆಗ್ತಾ ಇಲ್ಲ. ಹವಾಮಾನ ಇಲಾಖೆ ಎಚ್ಚರಿಕೆ ಮೇಲೆ ಎಚ್ಚರಿಕೆ ಕೊಡ್ತಾ ಇದೆ, ವರದಿಗಳನ್ನು ಕೊಡ್ತಾ ಇದೆ. ಇವತ್ತು ಮಳೆ ಆಗಬಹುದು, ನಾಳೆ ಮಳೆ ಆಗಬಹುದು ಅಂತ. ಇವತ್ತು ಹರಿದ್ರಾ ಮಳೆ ಶುರುವಾಗ್ತಾ ಇದೆ. ಇವತ್ತಿನಿಂದ ರಾಜ್ಯದ ವಿವಿಧ ಭಾಗಗಳಲ್ಲಿ ಮಳೆ ಆಗುತ್ತೆ ಅಂತ ನಿನ್ನೆ ಸುದ್ದಿಗಳು ಬಂತು. ಆದರೆ ಮೋಡ ಕವಿದ ವಾತಾವರಣ ಇದೆ. ಇವತ್ತಿನ ತನಕವೂ ಕೂಡ ಮಳೆ ಬಂದಿಲ್ಲ. ಹಾಗಾದರೆ ಇದೇ ಪರಿಸ್ಥಿತಿ ಮುಂದುವರೆದ್ರೆ ರಾಜ್ಯದಲ್ಲಿ ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಅಂತ ಸುದ್ದಿಗಳು ಬರ್ತಾ ಇರೋದು. ಈಗಾಗಲೇ ಜೂನ್ ತಿಂಗಳಲ್ಲೇ ರಾಜ್ಯದ 200ಕ್ಕೂ ಅಧಿಕ ತಾಲೂಕುಗಳಲ್ಲಿ ಈಗಾಗಲೇ ಕುಡಿಯುವ ನೀರಿನ ಸಮಸ್ಯೆ ಶುರುವಾಗಿದೆ. ಏನು ಪರಿಹಾರ, ಏನು ಮಾಡಬೇಕು? ಇದೇ ಇವತ್ತಿನ ಮೆಗಾ ಸುದ್ದಿಯ ವಿಶೇಷ. ರಾಜ್ಯದಲ್ಲಿ ದಾಹ, ಜೀವ ಜಲಕ್ಕೆ ತತ್ವಾರ. ಜೂನ್ 4ನೇ ತಾರೀಕಿಗೆ ಮುಂಗಾರು ಪ್ರವೇಶ ಆದ ನಂತರ ಮಳೆ ಬರಬಹುದು ಎನ್ನುವಂಥ ನಿರೀಕ್ಷೆ ಇತ್ತು. ಸಹಜವಾಗಿ ಮಳೆಯಾಶ್ರಿತ ಭೂಮಿ ನಮ್ಮಲ್ಲಿ ದೊಡ್ಡ ಮಟ್ಟದಲ್ಲಿದೆ. 79%ಕ್ಕಿಂತಲೂ ಅಧಿಕ ಮಳೆಯಾಶ್ರಿತ ಬಿತ್ತನೆಯನ್ನು ನಾವು ಮಾಡ್ತೀವಿ ಇಡೀ ಕರ್ನಾಟಕದಲ್ಲಿ. ಹೀಗಾಗಿ ಮಳೆಯ ಆಶ್ರಿತ ಕೃಷಿಯನ್ನು ಕೂಡ ಅನೇಕ ಜನ ನಂಬಿದ್ರು. ಬಿತ್ತನೆ ಆಯಿತು, ಬಿತ್ತನೆಯ ನಂತರ ಮಳೆ ಬರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಬಿತ್ತನೆಯ ಭಾಗವಾಗಿ ರೈತರಿಗೆ ದೊಡ್ಡ ಮಟ್ಟದ ಹೊಡೆತ ಬೀಳ್ತಾ ಇದ್ರೆ ಕುಡಿಯುವ ನೀರಿಗೂ ಕೂಡ ದೊಡ್ಡ ಮಟ್ಟದ ಹಾಹಾಕಾರ ಶುರುವಾಗಿದೆ ಅಂತ. ಕುಡಿಯುವ ನೀರಿಗೂ ಕೂಡ ಸಮಸ್ಯೆ. ರಾಜ್ಯದ ವಿವಿಧ ಜಿಲ್ಲೆಗಳ 500 ಗ್ರಾಮಗಳಲ್ಲಿ ತೀವ್ರ ಹಾಹಾಕಾರ ಶುರುವಾಗಿದೆ. ಒಂದು ಕಡೆ ಜಲಾಶಯಗಳಲ್ಲಿರುವಂತಹ ಒಳಹರಿವಿನ ಪ್ರಮಾಣ ಕಡಿಮೆ ಆಗ್ತಾ ಇರೋದು. ಎರಡನೇದ್ದು, ಈಗಾಗಲೇ ಜಲಾಶಯದಲ್ಲಿರುವಂತಹ ನೀರು ವಿಪರೀತವಾದಂತಹ ತಾಪಮಾನಕ್ಕೆ ಆವಿಯಾಗಿ ಹೋಗ್ತಾ ಇರೋದು. ಮತ್ತೊಂದು ಕಡೆ ಹೊರಹರಿವಿನ ಪ್ರಮಾಣವು ಕೂಡ ಹೆಚ್ಚಳ ಆಗ್ತಾ ಇರೋದು. ಇವೆಲ್ಲದರ ಪರಿಣಾಮವಾಗಿ ಕುಡಿಯುವ ನೀರಿಗೆ ರಾಜ್ಯದ ವಿವಿಧ ಭಾಗಗಳಲ್ಲಿ ತೊಂದರೆ ಆಗ್ತಾ ಇದೆ. 500 ಗ್ರಾಮಗಳು ಅಂತ, 500 ಗ್ರಾಮಗಳು ಮಾರ್ಚ್, ಏಪ್ರಿಲ್ ಮತ್ತು ಮೇ ತಿಂಗಳು, ಈ ತಿಂಗಳುಗಳಲ್ಲಿ ವಿಪರೀತವಾದಂತಹ ತಾಪಮಾನ ಇರುತ್ತೆ, ಬೇಸಿಗೆ ಇರುತ್ತೆ, ಕುಡಿಯುವ ನೀರಿಗೆ ಸಮಸ್ಯೆ ಆಗುತ್ತೆ. ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ, ಮಾರ್ಚ್ ತಿಂಗಳಲ್ಲಿ ಕರ್ನಾಟಕದ 230 ಗ್ರಾಮಗಳಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಇತ್ತು. 230 ಗ್ರಾಮಗಳಲ್ಲಿ ಸಮಸ್ಯೆ ಇತ್ತು. ಈ 230 ಗ್ರಾಮಗಳು ಸಮಸ್ಯೆಗೆ ಪರಿಹಾರವನ್ನು ಯಾವಾಗ ಕಂಡುಕೊಳ್ತಾ ಇದ್ರು? ಜೂನ್ ತಿಂಗಳಲ್ಲಿ ಕಂಡುಕೊಳ್ತಾ ಇದ್ರು. ಯಾವ ಕಾರಣಕ್ಕಾಗಿ? ವಿಪರೀತವಾಗಿ ಮಳೆ ಆಗ್ತಾ ಇತ್ತು. ಮಳೆಯ ಪರಿಣಾಮವಾಗಿ ಅಂತರ್ಜಲ ಮಟ್ಟ ಹೆಚ್ಚಾಗ್ತಾ ಇತ್ತು. ಸಮರ್ಪಕವಾಗಿ ಕುಡಿಯುವ ನೀರು ಸಿಗೋದಕ್ಕೆ ಶುರುವಾಗ್ತಾ ಇತ್ತು. ಈ ಹಳ್ಳಿಗಳ ಸಂಖ್ಯೆ ಮಾರ್ಚ್ 230 ಏನಿತ್ತು, ಅದರ ಪ್ರಮಾಣ ಕಡಿಮೆ ಆಗಬೇಕಾಗಿತ್ತು ಜೂನ್ನಲ್ಲಿ. ಅದು ಈ ವರ್ಷ ಆಗಿಲ್ಲ. ಬದಲಾಗಿ 230ರಿಂದ 500 ಗ್ರಾಮಗಳಿಗೆ ಏರಿಕೆ ಆಗಿದೆ. 500 ಗ್ರಾಮಗಳಿಗೆ ಏರಿಕೆ ಆಗಿದೆ. ಜೂನ್ ಮೊದಲ ತಿಂಗಳಲ್ಲಿ, ಅಂದರೆ ಮಳೆಗಾಲದ ಮೊದಲ ತಿಂಗಳಲ್ಲಿ ಇಂಥದ್ದೊಂದು ಸಮಸ್ಯೆ ಇದೀಗ ರಾಜ್ಯದಾದ್ಯಂತ ಸೃಷ್ಟಿಯಾಗಿರೋದು. ಮಳೆ ಬರಬೇಕು ಅಂತ ರಾಜ್ಯದ ವಿವಿಧ ಭಾಗಗಳಲ್ಲಿ ಭಜನೆ, ಪೂಜೆ, ಪುನಸ್ಕಾರ, ಹರಕೆಗಳು ಹಳ್ಳಿಗಳಲ್ಲಿ ಜನ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಆದರೆ ಇವೆಲ್ಲದರ ನಡುವೆಯೂ ಕೂಡ ಮಳೆ ಮಾತ್ರ ಆಗ್ತಾ ಇಲ್ಲ. ಇದಕ್ಕೆ ಭಾರತೀಯ ಹವಾಮಾನ ಇಲಾಖೆ ಕೊಡ್ತಾ ಇರುವಂತಹ ಕಾರಣ ಪೆಸಿಫಿಕ್ ಮಹಾಸಾಗರದಲ್ಲಿ ಉಂಟಾಗಿರುವಂತಹ ಎಲ್ ನೀನೋ ತಾಪಮಾನ ಹೆಚ್ಚಾಗಿ ಪೆಸಿಫಿಕ್ ಮಹಾಸಾಗರದ
ಉಷ್ಣಾಂಶ ಜಾಸ್ತಿ ಆದಾಗ ಇಂಥದ್ದೊಂದು ಪ್ರಕ್ರಿಯೆ ಸಂಭವಿಸುತ್ತೆ. ಇದೀಗ ವಿಪರೀತವಾದಂತಹ ಬರಗಾಲ ಉಂಟಾಗ್ತಾ ಇರೋದು. ಈ ಬರಗಾಲದ ಪರಿಣಾಮವಾಗಿ ಕುಡಿಯುವ ನೀರಿಗೂ ಕೂಡ ಹಾಹಾಕಾರ. ಇದಕ್ಕೆ ಪರ್ಯಾಯವಾಗಿ ಅವರು ಹೇಳ್ತಾ ಇದ್ದಾರೆ 145 ಟ್ಯಾಂಕರ್ಗಳು 618 ಕೊಳವೆ ಬಾವಿಗಳ ಮುಖಾಂತರ ಒಪ್ಪಂದ ಮಾಡ್ಕೊಂಡಿದ್ದೀವಿ, ಆ ಬಾಡಿಗೆಯನ್ನು ತೆಗೆದುಕೊಂಡು ಬಂದು ಜನರಿಗೆ ನೀರನ್ನು ಕೊಡ್ತೀವಿ ಅಂತ. ಎಷ್ಟು ತಾಲೂಕುಗಳಲ್ಲಿ ನೀರು ಕೊಡೋದಕ್ಕೆ ಸಾಧ್ಯ ಆಗುತ್ತೆ? ಎಷ್ಟು ತಾಲೂಕುಗಳಲ್ಲಿ ನೀವು ಕೊಳವೆ ಬಾವಿಗಳ ಮುಖಾಂತರ ನೀರು ಕೊಡ್ತೀರಿ? ಎಷ್ಟು ಟ್ಯಾಂಕರ್ಗಳ ಮುಖಾಂತರ ನೀವು ನೀರು ತರೋದಕ್ಕೆ ಸಾಧ್ಯ ಆಗುತ್ತೆ? ಇದಕ್ಕೆ ಸಮಸ್ಯೆ ಏನು? ನಾವು ಪ್ರತಿ ಬಾರಿ ಬೇಸಿಗೆ ಬಂದಾಗಲೇ ಅಥವಾ ಮಳೆಗಾಲ ಆದಾಗಲೇ ಆ ಸಮಸ್ಯೆಗಳಿಗೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನವನ್ನು ಮಾಡ್ತೀವಿ. ಈಗ ಮಳೆ ವಿಪರೀತ ಆಗುತ್ತೆ ಅಂತ ಸುದ್ದಿಗಳು ಬಂದಾಗ ಎಚ್ಚೆತ್ತುಕೊಳ್ಳೋ ಪ್ರಯತ್ನ ಆಗೋದಿಲ್ಲ. ಮಳೆಗಾಲ ಆಗುತ್ತೆ, ಬೆಂಗಳೂರಿನಲ್ಲಿ ಕೃತಕ ಪ್ರವಾಹ ಆಗುತ್ತೆ, ಅನೇಕ ಜನ ಸಾಯ್ತಾರೆ, ಮರಗಿಡಗಳು ಉರುಳುತ್ತವೆ, ಕಟ್ಟಡಗಳು ನೆಲಕ್ಕುರುಳುತ್ತವೆ, ಅನೇಕ ಜನ ಮೃತಪಟ್ಟಾಗ ನಾವು ಕ್ರಮ ಕೈಗೊಳ್ತೀವಿ ಅಂತ ಅಧಿಕಾರಿಗಳಿಗೆ ಅವಾಗ ಚಾಟಿ ಬೀಸೋದಕ್ಕೆ ಸರ್ಕಾರಗಳು ಮುಂದಾಗ್ತವೆ. ಹೌದು, ಬರಗಾಲ ಬರುತ್ತೆ ಅನ್ನುವಂಥ ಪ್ರಿಡಿಕ್ಷನ್ ಇದ್ದಂತಹ ಸಮಯದಲ್ಲಿ ಮುಂದಿನ 4-5 ತಿಂಗಳುಗಳಿಗೆ ನಾವು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಏನು ಮಾಡಿಕೊಳ್ಬೇಕು ಅಂತ ಯಾವುದೇ ತರನಾದಂಥ ಆಲೋಚನೆ ಮತ್ತು ವ್ಯವಸ್ಥಿತವಾದಂಥ ಸಿದ್ಧತೆ ನಮ್ಮ ಬಳಿ ಇರಲ್ಲ ಅಂತ. ಇವೆಲ್ಲದರ ಪರಿಣಾಮವಾಗಿ ರಾಜ್ಯದ ಕಟ್ಟ ಕಡೆಯ ಪ್ರಜೆ ಇವತ್ತು ಕುಡಿಯುವ ನೀರಿಗಾಗಿ ಹಾಕಾರ. ಒಂದು ಕಡೆ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಬಿತ್ತಿರುವಂಥ ಬೀಜ ಹುಟ್ಟಬೇಕು ಅನ್ನೋದು ಕಾರಣಕ್ಕಾದರೂ ಕೂಡ ಅದು ಕೊಳೆತು ಹೋಗುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆ ಪರಿಪ್ರಮಾಣದಲ್ಲೂ ಕೂಡ ನೀರಿಲ್ಲ ಅಂತ, ಎಲ್ಲಿಯೂ ಕೂಡ ನೀರಿಲ್ಲ. ಈಗ ನಾವು ಕಾವೇರಿ ಮೇಲೆ ಡಿಪೆಂಡೆನ್ಸಿ ಇದ್ದೀವಿ ಬೆಂಗಳೂರಿನವರು. ಉತ್ತರ ಕರ್ನಾಟಕದ ಕೆಲವು ಭಾಗಗಳಲ್ಲಂತೂ ನದಿಯ ಸಂಪರ್ಕವೇ ಇಲ್ಲ, ಸಂಪೂರ್ಣವಾಗಿ ಮಳೆ ಆಶ್ರಿತ. ಬೋರ್ವೆಲ್ ತೆಗೆಸಬೇಕು, ಅಂತರ್ಜಲದ ಮಟ್ಟ ಕುಸಿತ ಆಗ್ತಾ ಇದೆ. ಕೆರೆಗಳ ಮೇಲೆ ಅವಲಂಬನೆ ಆಗಬೇಕು. ಅನೇಕ ವರ್ಷಗಳಿಂದ ಕೆರೆಗಳಲ್ಲಿ ತುಂಬಿಕೊಂಡು ಹೋಗಿರುವಂಥ ಹೂಳನ್ನೇ ತೆಗೆದು ಹಾಕೋದಕ್ಕೆ ಸಾಧ್ಯ ಆಗಿಲ್ಲ. ಕೇಂದ್ರ ಸರ್ಕಾರ ಜಲ ಜೀವನ್ ಮಿಷನ್ ಅಂತ 24x7 ವಾರದ 7 ದಿನಗಳ ಕಾಲವೂ ಕೂಡ ನೀರು ಕೊಡ್ತೀವಿ ಅಂತ ನದಿಗಳ ಮುಖಾಂತರ ಕನೆಕ್ಟ್ ಮಾಡೋ ಪ್ರಯತ್ನ ಮಾಡಿದ್ರು. ಇವತ್ತಿನ ತನಕ ಅನೇಕ ಗ್ರಾಮಗಳಲ್ಲಿ ಜಲ ಜೀವನ್ ಮಿಷನ್ ಕೇವಲ ಕಾಮಗಾರಿ ಮಾತ್ರ ಮುಗಿದಿದೆ. ಆ ಟ್ಯಾಪ್ಗಳಲ್ಲಿ ಒಂದು ಹನಿ ನೀರು ಕೂಡ ಬಂದಿಲ್ಲ. ಇದು ಸದ್ಯದ ವಾಸ್ತವದ ಪರಿಸ್ಥಿತಿ. ಈ ವಾಸ್ತವದ ಪರಿಸ್ಥಿತಿಯ ಸಮಯದಲ್ಲಿ ಸರ್ಕಾರ ಈಗ ನಾವು 5 ಕೋಟಿ ಹಣವನ್ನು ಜಿಲ್ಲಾಧಿಕಾರಿಗಳ ಖಾತೆಗೆ ಹಾಕ್ತೀವಿ, ಶಾಸಕರ ನೇತೃತ್ವದಲ್ಲಿ ಸಮಿತಿ ಮಾಡ್ಕೊಳ್ತೀವಿ, ಟ್ಯಾಂಕರ್ಗಳ ಮುಖಾಂತರ ನೀರು ಕೊಡ್ತೀವಿ, ಕೊಳವೆ ಬಾವಿಗಳನ್ನು ಅವಶ್ಯಕತೆ ಬಿದ್ದರೆ ಹೆಚ್ಚು ಮಟ್ಟದಲ್ಲಿ ನಾವು ತರಿಸ್ತೀವಿ ಅಂತ. ಇವತ್ತಿನ ಪರಿಸ್ಥಿತಿ ಬೋರ್ವೆಲ್ದದ್ದು ಹೇಗಾಗಿದೆ ಅಂತ ಹೇಳಿದ್ರೆ, ಹಿಂದೆ ಕಡಿಮೆ ಅಡಿಗಳತ್ರ ನಾವು ಬೋರ್ವೆಲ್ ತೆಗೆದ್ರೂ ಕೂಡ ನೀರು ಸಿಗ್ತಾ ಇತ್ತು. ಇವತ್ತು 1000 ಅಡಿ 1500 ಅಡಿ ಹೊಡೆಸುವಂತಹ ಪರಿಸ್ಥಿತಿ ಇವತ್ತು ಬಂದ್ಬಿಟ್ಟಿದೆ. ಯಾಕಾಯ್ತು ಈ ಪರಿಸ್ಥಿತಿ? ನಾವು ಮಾಡಿಕೊಂಡಿದ್ದಂತಹ ಕೆಲಸಗಳು ಇವೆಲ್ಲವೂ ಕೂಡ. ಇವೆಲ್ಲದರ ಒಟ್ಟಾರೆ ಪರಿಣಾಮ ಇಡೀ ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಸದ್ಯಕ್ಕೆ ಹಾಹಾಕಾರ ಶುರುವಾಗಿದೆ. ಹೀಗಾಗಿ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ, ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳುತ್ತೆ ಅಂತ. ನೀವು ಕಳೆದ ಬಾರಿ ವಿಪರೀತವಾದಂತಹ ಮಳೆ ಉಂಟಾಗಿ ದೊಡ್ಡ ಮಟ್ಟದ ಸಮಸ್ಯೆಗಳನ್ನು ಅನುಭವಿಸುವ ಹಂತಕ್ಕೆ ನಾವೆಲ್ಲ ಹೋಗಿದ್ವಿ. ಆದರೆ ಇವತ್ತಿನ ಪರಿಸ್ಥಿತಿ ಈ ರೀತಿಯಾಗಿದೆ. ನೋಡಿ, ಸರ್ಕಾರ ಒಂದು ಸ್ಪಷ್ಟನೆ ಕೊಟ್ಟಿದೆ. ಏನಂತ ಹೇಳಿದ್ರು ಅವರು? ಇಂಥದ್ದೊಂದು ಸಮಸ್ಯೆ ಆಗ್ತಿದೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ರಾಜ್ಯದಲ್ಲಿ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರ ಮುಖಾಂತರ ಜನರಿಗೆ ನೀರಿನ ಮಿತ ಬಳಕೆ ಮತ್ತು ಗುಣಮಟ್ಟದ ಬಗ್ಗೆ ಅರಿವು ಮೂಡಿಸ್ತೀವಿ ಅಂತ. ಯಾವಾಗ ಅರಿವು ಮೂಡಿಸ್ತಾ ಇರೋದು? ಇವತ್ತು ಜೂನ್ ತಿಂಗಳಲ್ಲಿ, ಜೂನ್ ಮುಕ್ತಾಯ ಆಗ್ತಾ ಬಂತು, ಜುಲೈ ಬರ್ತಾ ಇದೆ. ಇವತ್ತು ನೀವು ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಕಾರ್ಯಕರ್ತರನ್ನ ಬಳಕೆ ಮಾಡಿಕೊಂಡು ಜನರಿಗೆ ಹೋಗಿ ನಾವು ನೀರಿನ ಬಗ್ಗೆ ಮಿತ ಬಳಕೆ ಬಗ್ಗೆ ಅರಿವು ಮೂಡಿಸ್ತೀವಿ ಅಂತ ಹೇಳಿದ್ರೆ ಈ ಕೆಲಸಗಳು ಎಷ್ಟೋ ವರ್ಷಗಳಿಂದ ಆಗ್ತಾ ಇರಬೇಕಾಗಿತ್ತು ಅಂತ. ಮತ್ತೊಂದು ಕಡೆ ಈ ಅನೇಕ ಹಳ್ಳಿಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳಿದೆ. ಆ ಶುದ್ಧ ಕುಡಿಯುವ ನೀರಿನ ಘಟಕಗಳು ಎಷ್ಟು ಚಾಲ್ತಿಯಲ್ಲಿದೆ, ಎಷ್ಟು ರಿಪೇರಿಗೆ ಬಂದಿದೆ, ಯಾವುದು ಏನಾಗಿದೆ ಯಾವುದು ಕೂಡ ಗೊತ್ತಿಲ್ಲ. ಆ ಶುದ್ಧ ಕುಡಿಯುವ ನೀರಿನ ಘಟಕಗಳಿಗೂ ಕೂಡ ನಾವು ಮತ್ತೊಂದು ಹಳ್ಳಿಯ ಮೇಲೆ ಡಿಪೆಂಡ್ ಆಗಬೇಕಾದಂತಹ ಪರಿಸ್ಥಿತಿ ಇದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ತಳ್ಳುವ ಗಾಡಿಯ ಮುಖಾಂತರ 8 ಬಿಂದಿಗೆಗಳನ್ನು ತೆಗೆದುಕೊಂಡು ನೀರು ತರಬೇಕಾದಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ. ಅಂದರೆ ನಮ್ಮಲ್ಲಿ ಹೆಚ್ಚು ನೀರಿದ್ದಂತಹ ಸಮಯದಲ್ಲಿ ಅದನ್ನು ಹೆಂಗೆ ಬಳಕೆ ಮಾಡ್ಕೊಳ್ಬೇಕು, ಅದನ್ನು ಹೆಂಗೆ ಸ್ಟೋರ್ ಮಾಡಿಟ್ಕೊಳ್ಬೇಕು, ಆಪತ್ಕಾಲಕ್ಕೆ ಅದನ್ನು ಹೆಂಗೆ ಬಳಕೆ ಮಾಡ್ಕೊಳ್ಬೇಕು, ಯಾವ ಆಲೋಚನೆಯೂ ಕೂಡ ಇರಲ್ಲ. ಇದೀಗ ಬರಗಾಲ ಬಂದಂತಹ ಸಮಯದಲ್ಲಿ ಇಂಥದ್ದೊಂದು ಪರಿಸ್ಥಿತಿಗೆ ನಾವೆಲ್ಲ ಹೋಗ್ತೀವಿ. ಆ ಮಳೆ ನೀರು ಕೊಯ್ಲು ಆಗಬೇಕು ಅಂತ ಸರ್ಕಾರಗಳು ಹೇಳ್ತವೆ, ನಿಯಮಗಳನ್ನು ಮಾಡಲಾಗುತ್ತೆ. ಇವತ್ತು ಮಳೆ ನೀರು ಬೆಂಗಳೂರಿನಲ್ಲಿ ಮಳೆ ಸುರಿದಂತಹ ಸಮಯದಲ್ಲಿ ಮಳೆ ನೀರು ಭೂಮಿಯಲ್ಲಿ ಎಲ್ಲಿ ಇಂಗುತ್ತೆ? ಎಲ್ಲವೂ ಕೂಡ ಕಾಂಕ್ರೀಟ್ ಮಯ ಆಗಿಬಿಟ್ಟಿದೆ. ನೀರು ಇಂಗೋದಕ್ಕೆ ಸಾಧ್ಯವೇ ಇಲ್ಲದಂತಹ ಪರಿಸ್ಥಿತಿ ಇದ್ದಾಗ ನೀವು ನಾಳೆ ಕೊಳವೆ ಬಾವಿಗಳನ್ನು ತರಿಸಿದ್ರೇನು, ಏನು ಮಾಡಿದರೂ ಕೂಡ ನಿಮ್ಮ ಕೈಗೆ ನೀರು ಸಿಗೋದಿಲ್ಲ. ಪರಿಣಾಮವಾಗಿ ಏನಾಗುತ್ತೆ? ಅಂತರ್ಜಲದ ಮಟ್ಟ ಕುಸಿತ ಆಗುತ್ತೆ. ಅಂತರ್ಜಲದ ಮಟ್ಟ ಕುಸಿತ ಆದರೆ ಇಂಥದ್ದೊಂದು ಪರಿಸ್ಥಿತಿಗಳು ರಾಜ್ಯದಲ್ಲಿ ಶುರುವಾಗುತ್ತೆ. ನೀವು ನೋಡಿ, KRS 124.80 ಅಡಿ ಇದು ಗರಿಷ್ಠ ಮಟ್ಟ. ಇದು
ಆದರೆ ಇವತ್ತು KRSನಲ್ಲಿರುವಂತಹ ಪ್ರಮಾಣ 81.52 ಅಡಿ ನೀರು ಮಾತ್ರ. ಕಬಿನಿಯಲ್ಲಿ 65 ಅಡಿ ಗರಿಷ್ಠ, 35 ಅಡಿ ಮಾತ್ರ ನೀರಿದೆ. ಲಿಂಗನಮಕ್ಕಿಯಲ್ಲಿ ಕೇವಲ 11% ಮಾತ್ರ ನೀರಿದೆ. ತುಂಗಭದ್ರದಲ್ಲಿ 9.79 TMC ಮಾತ್ರ ನೀರು ಬಾಕಿ ಇರೋದು. ಅಂದರೆ ಅಂತರ್ಜಲದ ಮಟ್ಟ ಕುಸಿತ ಒಂದು ಕಡೆ, ಮತ್ತೊಂದು ಕಡೆ ನೀವು ಜಲಾಶಯಗಳಿಗೆ ಒಳಹರಿವಿನ ಪ್ರಮಾಣವೂ ಕೂಡ ಕಡಿಮೆ ಆಗ್ತಾ ಇರೋದು. ಮಳೆಯೇ ಇಲ್ಲ, ಸಹಜವಾಗಿ ಮಳೆಯೇ ಇಲ್ಲ. ಮಳೆ ಇಲ್ಲದರ ಕಾರಣಕ್ಕಾಗಿ ಇವತ್ತು ಜಲಾಶಯದ ಮಟ್ಟ ಅತ್ಯಂತ ಕಡಿಮೆ ಆಗ್ತಾ ಇದೆ. ಮತ್ತೊಂದು ಕಡೆ ಜಲಾಶಯದಲ್ಲಿರುವಂತಹ ನೀರು ಕೂಡ ದೊಡ್ಡ ಮಟ್ಟದಲ್ಲಿ ಆವಿಯಾಗಿ ಹೋಗ್ತಾ ಇರೋದು ಕೂಡ ಇಂಥದ್ದೊಂದು ಸಮಸ್ಯೆಗೆ ಕಾರಣ ಅಂತ ವಿಶ್ಲೇಷಣೆಗಳು ಮಾಡಲಾಗ್ತಾ ಇದೆ. ಇದೀಗ ಸರ್ಕಾರದವರು ಕಮಿಟಿ ರಚನೆ, ಶಾಸಕರ ನೇತೃತ್ವದಲ್ಲಿ ಸಮಿತಿಗಳ ರಚನೆ, ಅಧಿಕಾರಿಗಳಿಗೆ ಅಲರ್ಟ್ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತಲಿನ ಜಿಲ್ಲೆಗಳು ಕೇವಲ ಕಾವೇರಿ ಮೇಲೆ ಅತಿ ಹೆಚ್ಚು ಡಿಪೆಂಡೆನ್ಸಿ ಇದ್ದೀವಿ. ನಾವು ಕಾವೇರಿ ಮೇಲೆ ಡಿಪೆಂಡೆನ್ಸಿ ಇದ್ದೀವಿ. ಮಂಡ್ಯ, ಮದ್ದೂರಿನ ಆ ಭಾಗದ ರೈತರು ಕಾವೇರಿ ಮೇಲೆ ಡಿಪೆಂಡೆನ್ಸಿ. ಇದೀಗ ತಮಿಳುನಾಡು ಒಂದು ಖ್ಯಾತಿಯನ್ನು ತೆಗೆದಿದೆ. ಜೂನ್ ತಿಂಗಳಲ್ಲಿ ಕರ್ನಾಟಕ ನಮಗೆ ಹರಿಸಬೇಕಾದಂತಹ ನೀರನ್ನು ಹರಿಸಿಲ್ಲ ಅಂತ ಇವತ್ತು ನವದೆಹಲಿಯಲ್ಲಿ ಇವತ್ತು ಸಭೆ ಇದೆ. ಇವತ್ತು ಕಾವೇರಿ ನದಿ ತೀರದಿಂದ ತಮಿಳುನಾಡಿಗೆ ಹರಿಸಬೇಕಾದಂಥ ನೀರಿನ ಪ್ರಮಾಣವನ್ನು ಕರ್ನಾಟಕ ಜೂನ್ ತಿಂಗಳಲ್ಲಿ ಹರಿಸಿಲ್ಲ ಅಂತ ತಮಿಳುನಾಡು ಖ್ಯಾತಿ ತೆಗೆದಿದೆ. ನೀವು ನೋಡ್ತಾ ಇರಿ, ಇದೇ ಮಳೆ ಹೀಗೆ ಕೈ ಕೊಟ್ಕೊಟ್ರೆ ಒನ್ಸ್ ಅಗೇನ್ ತಮಿಳುನಾಡು ವರ್ಸಸ್ ಕರ್ನಾಟಕದ ನಡುವೆ ಈ ಕಾವೇರಿ ವಿಚಾರದಲ್ಲಿ ಮತ್ತಷ್ಟು ಗಲಾಟೆಗಳು, ವಾದ ಪ್ರತಿವಾದಗಳು ಎಲ್ಲವೂ ಕೂಡ ಸಹಜವಾಗಿ ಶುರುವಾಗುತ್ತೆ. ಅದರ ಮೊದಲ ಭಾಗ ಇವತ್ತು ದೆಹಲಿಯಲ್ಲಿ ಸಭೆ ನಡೀತಾ ಇರೋದು. ಒಂದು ಕಡೆ ಮಳೆ ಕೈ ಕೊಡ್ತಾ ಇರೋದು, ಮತ್ತೊಂದು ಕಡೆ ಈ ಅಂತಾರಾಜ್ಯ ಜಲ ವಿವಾದಗಳಿರೋದು, ಮತ್ತೊಂದು ಕಡೆ ಉತ್ತರ ಕರ್ನಾಟಕದ ಹುಬ್ಬಳ್ಳಿ, ಧಾರವಾಡ, ಗದಗ್, ನರಗುಂದ, ನವಲಗುಂದ ಈ ಎಲ್ಲ ಭಾಗದಕ್ಕೆ ಮಹದಾಯಿ ನೀರು ಕೊಡ್ತೀವಿ ಅಂತ ಇವತ್ತಿನ ತನಕವೂ ಕೂಡ ಅದು ಪ್ರಕ್ರಿಯೆ ಹಾಗೆ ಉಳಿದು ಬಿಟ್ಟಿದೆ. ಕೇಂದ್ರ ಸರ್ಕಾರದ ಅನುಮತಿಗಾಗಿ ನಾವು ಕಾಯ್ತಾ ಇದ್ದೀವಿ. ಅರಣ್ಯ ಇಲಾಖೆಯ ಅನುಮತಿ ಬೇಕು ಅಂತ ಆ ಎಲ್ಲ ಪ್ರಕ್ರಿಯೆಗಳು ಹಾಗೆ ಉಳಿದು ಬಿಟ್ಟಿದೆ. ಮತ್ತೊಂದು ಕಡೆ ಇಲ್ಲಿ ಮೇಕೆದಾಟು ನಿರ್ಮಾಣ ಮಾಡಿ ಅನಾವಶ್ಯಕವಾಗಿ ಸಮುದ್ರಕ್ಕೆ ಹರಿದು ಹೋಗಬೇಕಾದಂಥ ನೀರನ್ನು ನಾವು ಸ್ಟೋರ್ ಮಾಡಿಟ್ಕೊಳ್ತೀವಿ. ಅದನ್ನು ಕುಡಿಯುವ ನೀರಿಗಾಗಿ ನಾವು ಬಳಕೆ ಮಾಡ್ಕೊಳ್ತೀವಿ, ವಿದ್ಯುತ್ ಉತ್ಪಾದನೆ ಮಾಡ್ತೀವಿ ಅಂತ ಒಂದು ಯೋಜನೆಯನ್ನು ತೆಗೆದುಕೊಂಡು ಬರೋದಾದರೆ ತಮಿಳುನಾಡು ಅದಕ್ಕೆ ಖ್ಯಾತಿ ತೆಗಿತಾ ಇದೆ. ಒಟ್ಟಾರೆ ಪರಿಣಾಮ ಇದೀಗ ಇಂಥದ್ದೊಂದು ಸಮಸ್ಯೆ ಬಂದಿದೆ. ನೋಡಿ, ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಅಂತೂ ಸದ್ಯಕ್ಕೆ ಶುರುವಾಗಿದೆ. ಸರ್ಕಾರ ಪರಿಹಾರದ ಬಗ್ಗೆ ಮಾತನಾಡ್ತಾ ಇದೆ. ನಿಮ್ಮ ಊರಲ್ಲಿ ಸಮಸ್ಯೆ ಏನಿದೆ, ಅಧಿಕಾರಿಗಳೇನಂತಾರೆ, ನಿಮ್ಮ ಜನಪ್ರತಿನಿಧಿಗಳೇನಂತಾರೆ, ನಿಮ್ಮ ಅಭಿಪ್ರಾಯ ಏನು, ಎಲ್ಲದರ ಬಗ್ಗೆ ನೀವು ಕೂಡ ಮಾತನಾಡಬಹುದು. ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಹಂಚಿಕೊಳ್ಳಬಹುದು. ಅದರ ಜೊತೆಗೆ ನೀರಾವರಿ ತಜ್ಞರಾಗಿರುವಂತಹ ವಲ್ಲೀಶ್ ಕೌಶಿಕ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಅವರ ಅಭಿಪ್ರಾಯವನ್ನು ಕೂಡ ನಾವು ತೆಗೆದುಕೊಳ್ತಾ ಹೋಗೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾನು ನೀವು ಬರೋದಕ್ಕಿಂತ ಮೊದಲು ಒಂದು ವಾಕ್ಯ ಹೇಳ್ತಾ ಇದ್ದೆ. ಮಾರ್ಚ್ ತಿಂಗಳಲ್ಲಿ 230 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇತ್ತು. ಆ 230 ಗ್ರಾಮಗಳು ಜೂನ್ ತಿಂಗಳಿಗೆ 0 ಆಗಬೇಕಾಗಿತ್ತು. ಬಿಕಾಸ್ ಮಳೆ ಬರುತ್ತೆ, ಆ ಎಲ್ಲ ಗ್ರಾಮಗಳಿಗೆ ಕುಡಿಯುವ ನೀರಿನ ಸಿಗುತ್ತೆ ಅಂತ. ಬಟ್ ಆ 230 ಗ್ರಾಮಗಳು 0 ಆಗಲಿಲ್ಲ, ಬದಲಾಗಿ 500 ಗ್ರಾಮಗಳಿಗೆ ಏರಿಕೆ ಆಯಿತು. ಹಾಂ, ಯಾಕಿದೆಲ್ಲ ಆಗುತ್ತೆ ಅಂತಂದರೆ ಪ್ರತಿ 3 ವರ್ಷಕ್ಕೊಮ್ಮೆ ಆ ಮಳೆ ಪ್ಯಾಟ್ರನ್ ಚೇಂಜ್ ಆಗುತ್ತೆ. ನಾವು ಅದನ್ನು ಗಮನದಲ್ಲಿ ಇಟ್ಕೋಬೇಕು. ಯಾತಕ್ಕೆ ಅಂತಂದರೆ ಯಾವಾಗ ಸುನಾಮಿ ಬಂತೋ, ಸುನಾಮಿ ಆದ ಮರು ವರ್ಷದಿಂದ ಏನಾಯಿತು ಅಂತಂದರೆ ಭೂಮಿ ಸ್ವಲ್ಪ ಹಿಂದಕ್ಕೆ ಹೋಯ್ತು. ಅಂದರೆ ಭೂಮಿ ಹಿಂದಕ್ಕೆ ಹೋದಾಗ ಏನಾಗುತ್ತೆ ಅಂತಂದರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಸ್ವಲ್ಪ ಜಾಗ ಭೂಮಿ ಬಂತು. ತದನಂತರದಲ್ಲಿ ಏನಾಗ್ತಾ ಬಂತು ಅಂತಂದರೆ ಕಡಲ್ ಕೊರೆತ ಆಗ್ತಾ ಬಂತು. ಸೊ ಅಲ್ಲಿ ಏರುಪೇರಾಗಿದ್ದೇನಾಯಿತು ಅಂತಂದರೆ ಹವಾಮಾನ ಬದಲಾಗಿ ಮಾನ್ಸೂನ್ ಯಾವುದು ಮುಂಗಾರು ಮಾರುತಗಳು ನಮಗೆ ವಾಡಿಕೆಯಂತೆ ಜೂನ್ 5 ಒಳಗಾಗಿ ರಾಜ್ಯ ಪ್ರವೇಶ ಮಾಡಬೇಕಾಗಿದ್ದು ಬಂತು. ಅದು ಕ್ರಮೇಣ 1-2 ದಿನ ವರ್ಷಂಪ್ರತಿ ಚೇಂಜ್ ಆಗ್ತಾ ಬರ್ತಾ ಇದೆ. ಓಕೆ. ಸೊ ನಮ್ಮಲ್ಲಿ 3 ವರ್ಷಕ್ಕೊಂದ್ಸಲ ಅಧಿಕ ಮಾಸ ಅಂತ ನಾವು ಕರಿತೀವಿ. ಇಂಗ್ಲೀಷ್ ಅವ್ರು ಏನಂತಾರೆ ಅಂತಂದರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಇದನ್ನು ಎಲ್ ನಿನೋ ಎಫೆಕ್ಟ್ ಅಂತ ಕರೀತಾರೆ. ಯಾವ ಎಲ್ಲ ವರ್ಷಗಳಲ್ಲಿ ಎಲ್ ನಿನೋ ಎಫೆಕ್ಟ್ ಬರುತ್ತೆ ಆ ವರ್ಷಗಳಲ್ಲೆಲ್ಲ ಮಳೆ ಕಮ್ಮಿ ಆಗ್ತಾ ಬರುತ್ತೆ. ನೋಡಿ, 2 ಪ್ಯಾಟ್ರನ್ ಇದೆ. ಒಂದು ಅತಿವೃಷ್ಟಿ, ಒಂದು ಅನಾವೃಷ್ಟಿ. ಸೊ ಲಾ ನೀನಾ ಅಂತ ಒಂದು ಪದ ಇದೆ, ಅದು ಅತಿವೃಷ್ಟಿ. ಎಲ್ ನಿನೋ ಅಂತಂದರೆ ಅನಾವೃಷ್ಟಿ. ಸೊ ಇವೆರಡೂ ಪ್ಯಾಟ್ರನಲ್ಲಿ ಚೇಂಜ್ ಆಗ್ತಾ ಬರುತ್ತೆ. ನಮಗೆ ಈ ವರ್ಷ ಎಲ್ ನಿನೋ ಎಫೆಕ್ಟ್ ಇರೋದರಿಂದ ಮಳೆಯ ಪ್ರಮಾಣದಲ್ಲಿ ಶೇಕಡವಾರು ಒಂದು 30% ಕಮ್ಮಿ ಆಗ್ಬೋದು. ಮಳೆ ನಿಧಾನಕ್ಕೆ ಬರಬಹುದು. ವಾಡಿಕೆಯಂತೆ ಜೂನ್ 5ಕ್ಕೆ ಪ್ರವೇಶಿಸ್ತಾ ಇಲ್ಲ. ರೈತರು ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಗಮನ ಇಟ್ಕೊಂಡು
ತಾವು ಏನು ಭೂಮಿನ ಹದ ಮಾಡ್ಕೋತೀರಿ ಮುಂಗಾರಿಗೆ ಮುಂಚೆ ಏನು ಬೆಳೆಯನ್ನು ನೀವು ಹಾಕಕ್ಕೆ ಬರ್ತೀವಿ ಒಂದು 5-6 ದಿನ ತಡ ಮಾಡಿ ಹಾಕಿದ್ರೆ ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂತಂದರೆ ಸುಮಾರು ಒಂದು ಜೂನ್ 10-12 ನಂತರ ಅವರು ಭೂಮಿ ಹದ ಮಾಡಿಕೊಂಡ್ರೆ 20 ನಂತರದಲ್ಲಿ ಬಿತ್ತನೆ ಮಾಡಿಕೊಂಡ್ರೆ ಅವರಿಗೆ ಉತ್ತರ ಕರ್ನಾಟಕದಲ್ಲಿ ಆಲ್ರೆಡಿ ಸರ್ ಮೆಕ್ಕೆಜೋಳ ಸೇರಿದಂತೆ ಶೇಂಗಾ ಎಲ್ಲ ಬೆಳೆಗಳನ್ನು ಬಿತ್ತಲಾಗ್ಬಿಟ್ಟಿದೆ. ಬಿತ್ತಲಾಗ್ಬಿಟ್ಟಿದೆ. ಅದೇನಾಗುತ್ತೆ ಅಂತಂದರೆ ಮೊದಲು ಮಳೆ ಬರೋಕ್ಕೆ ಶುರುವಾಗಿ ಮತ್ತೆ ನಿಂತ್ಕೊಂಡ್ಬಿಡುತ್ತೆ. ಈ ಪ್ಯಾಟ್ರನ್ನ ನೋಡ್ತಾ ಇದ್ದೀವಿ ನಾವು. ಸೊ ಅವಾಗ ಏನಾಗುತ್ತೆ, ಆಗಿರೋದನ್ನು ಹಾಳಾಗೋಗ್ಬಿಡುತ್ತೆ. ಓಕೆ, ಕೆಲವೊಂದು ಟೈಮ್ನಲ್ಲಿ ನಾವು ಮಳೆನ ನಂಬ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಸೊ ನೋಡಿ, ಕರ್ನಾಟಕದಲ್ಲಿ ಏನಾಗ್ತಾಯಿದೆ ಅಂತಂದರೆ ಎಲ್ಲ ಒಂದು ಪ್ರಾಜೆಕ್ಟ್ ನಾವು ಪದೇ ನಾವು ಟಿ ವಿಲಿ ಹೇಳ್ತೀವಿ, ಎಲ್ಲ ಪ್ರಾಜೆಕ್ಟು ಪಶ್ಚಿಮದ ಘಟ್ಟದ ಮೇಲೆ ನಾವು ಅವಲಂಬಿತವಾಗಿದ್ದೀವಿ. ಎಲ್ಲ ಹೊಸ ಪ್ರಾಜೆಕ್ಟ್, ಅದು ಎತ್ತಿನ ನೀರಾವರಿ ಯೋಜನೆ ಆಗಿರ್ಬೋದು, ವಿದ್ಯುತ್ ಆಗಿರ್ಬೋದು, ಅದು ಮರ ನಾಟ ತೆಗೆಯೋದಾಗಿರ್ಬೋದು, ಪ್ರತಿಯೊಂದನ್ನು ನಾವು ವೆಸ್ಟರ್ನ್ ಘಾಟ್ಸ್ ಯಾವುದು ಪಶ್ಚಿಮ ಘಟ್ಟದ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದೀವಿ. ಎಲ್ಲದ್ರ ಮೇಲೂ ನಾವು ಅದಕ್ಕೆ ಡಿಪೆಂಡ್ ಆಗಿ ಏನಾಗಿದೆ ಅಂತಂದರೆ ಆ ಕಾಡಿನಲ್ಲಿ ಮರಗಳ ವ್ಯಾಪ್ತಿ ಕಮ್ಮಿ ಆಗ್ತಾಯಿದೆ. ಯಾವಾಗ ನಮ್ಮ ಪಶ್ಚಿಮ ಘಟ್ಟ ನಾವು ಕಳ್ಕೊಂಬರ್ತೀವೋ ಮುಂಗಾರು ಮಾರುತಗಳನ್ನ ಅದು ಹಿಡಿದು ರಾಜ್ಯಕ್ಕೆ ಒಳಗಡೆ ತಳ್ಳಲ್ಪಡುತ್ತಲ್ಲ, ಆಗ ನಮಗೆ ಒಳ್ಳೆ ಮಳೆಗಳು ಬರುತ್ತೆ. ಸೊ ನಾವು ಅದಕ್ಕೆ ಜಾಸ್ತಿ ಕೊಡಲಿಪೆಟ್ಟು ತುಂಬ ದಿನದಿಂದ ನೋವು ತಿಂತಾ ಇದೆ ಪಶ್ಚಿಮ ಘಟ್ಟ. ಅದು ರಸ್ತೆ ಕಾಂಕ್ರೀಟೀಕರಣ ಆಗಿರಬಹುದು, ಮತ್ತು ಒಂದು ಎತ್ತಿನ ಹೊಳೆ ಯೋಜನೆ ಆಗಿರಬಹುದು, ಈ ನದಿಗಳ ಜೋಡಣೆ ಆಗಿರಬಹುದು. ಸೊ ಈಗ ನೇತ್ರಾವತಿನ ತಿರುವು ಮಾಡಬೇಕು, ಶರಾವತಿ, ಇಂಥದನ್ನೆಲ್ಲ ನಾವು ಮಾಡಿ ಮತ್ತು ವರದಾ ನದಿಯನ್ನು ಸೇರ್ಪಡೆ ಮಾಡಬೇಕು. ಇಂಥದನ್ನೆಲ್ಲ ನಾವು ಪಶ್ಚಿಮ ಘಟ್ಟಕ್ಕೆ ಕೊಡ್ತಾ ಇದ್ದೀವಿ. ಸೊ ಯಾರು ಈ ಅಧಿಕಾರಿಗಳು ನಮ್ಮ ರಾಜ್ಯದ ರಾಜಕಾರಣಿಗಳನ್ನ ತಲೆ ಕೆಡಿಸ್ತಾ ಇದ್ದಾರೋ ದುಡ್ಡಿನ ಆಸೆಗೆ, ಅದು ಏನೂ ಗೊತ್ತಿಲ್ಲ. ಇಲ್ಲ ರಾಜಕಾರಣಿಗಳೇ ಮಾಡ್ತಿದಾರ, ಇಲ್ಲ ಬೇರೆ ರಾಜ್ಯದಿಂದ ಬಂದಂಥ IAS ಅಧಿಕಾರಿಗಳು ಇವರು ತಲೆ ತಿಂತಾ ಇದ್ದಾರೋ, ಇದೇನು ಅಂತ ನಾವು ನೋಡ್ಕೋಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಆಮೇಲೆ ಬರ್ತೀನಿ ಸರ್. ಒಬ್ಬರು ಕಾಲರ್ ಇದ್ದಾರೆ, ಹಾವೇರಿಯಿಂದ ಮಾರುತಿ ಅಂತ ಒಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ ಮಾರುತಿ ಅವರೇ. ಕಟ್ಟಾಯ್ತು. ಧಾರವಾಡದಿಂದ ಕಾಲರ್ ಇದ್ದಾರೆ. ನಮಸ್ಕಾರ ಜಲ್ದೇವ್ ಅವರೇ. ನಮಸ್ಕಾರ ಸರ್. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಧಾರವಾಡದಲ್ಲಿ? ಧಾರವಾಡದಿಂದ ಬೇಲೂರು ಹೈಕೋರ್ಟ್ ರೀ ಸರ್. ಬೇಲೂರು ಹೈಕೋರ್ಟ್. ಹೆಂಗಿದೆ, ನೀರಿನ ಸಮಸ್ಯೆ ಇದೆಯಾ ಧಾರವಾಡದಲ್ಲಿ? ನಮ್ಮ ಸರ ಇಲ್ಲೇ ನಮ್ಮ ಊರ್ ಕಡೆ ಏನು ಕಡಿಮೆ ರೀ ಸರ್, ಇಲ್ಲೇ ನಮ್ ಪ್ರಾಬ್ಲಮ್ ಇಲ್ರಿ. ನಾವೇನ್ ಕೇಳೋದಂದ್ರಿ, ಈಗ ಮೋದಿ ಅವ್ರಿಗೆ 3ನೇ ಪೀರಿಯಡ್ ಈಗ 3 ಸಲ ನಾವು ಈಗ ನಮ್ಮ MP ಅವರು ಈಗ 6 ಸಲ MP ಆಗ್ಯಾರ ಈಗ ದೋಷಿ ಅವ್ರಿ. ನಮ್ಗೆ ಮಹದಾಯಿ ಯಾಕೆ ಬಗೆಹರಿಸಲ್ಲ ಅಂತ ಇದ ಒಂದು ಸಮಸ್ಯೆ. ಏನು ಮಹದಾಯಿ ಐತಲ್ರಿ, ಇದು ಮಹದಾಯಿ. ಹೌದು ಹೌದು. ಹೌದ್ರಿ. ಇಲ್ಲಿ ಮುಂದಿನ ರೈತರೆಲ್ಲ ಸಾಯಕತ್ತಾರ್ರಿ, 50 ವರ್ಷ ಆತ್ರಿ. ಇವ್ರು ಏನ್ ಮಾಡ್ತಾರ್ರಿ ಅಲ್ಲಿ ಆರಿಸಿ ಹೋಗಿ? MP ಗಳು ಏನ್ ಮಾಡತ್ತಾರಂತ್ರಿ ನಮ್ ಕರ್ನಾಟಕದವ್ರು? ಅರಣ್ಯ ಇಲಾಖೆ ಅನುಮತಿ ಕೊಡ್ತಿಲ್ಲ ಅಂತಾರ ಅವರು. ಹ್ಞೂನ್ರಿ. ಅದೊಂದ್ ನಾವ ಹೇಳ್ಕೊಂಡ್ ಬೇಕಾದ ಹೊರಗಡೆ ಎಲ್ಲ ಸಮಸ್ಯೆ ಬಗೆಹರಿಸ್ತಾರ್ರಿ ಇವ್ರು. ಇಲ್ಲಿ ಮ್ಯಾಲ ಈಗ ಗೋವಾದಾಗ BJP ಸರ್ಕಾರ ಇತ್ತು, ಅವಾಗಾರ ಮಾಡ್ಬೇಕ್ರಿ ಅನುಕೂಲ ರೀ. ಇವ್ರು ಏನ್ ಮಾಡ್ತಾರಂತ್ರಿ? ಇದಾರಿ, ಮತ್ತೇನು ಪ್ರಾಬ್ಲಮ್ ಇಲ್ರಿ. ಬಹುದೊಡ್ಡ ಬೇಡಿಕೆ ಅಲ್ವಾ ಧಾರವಾಡ, ನವಲಗುಂದ, ನರಗುಂದ, ಗದಗ್ ಈ ಎಲ್ಲಾ ಭಾಗಗಳಿಗೆ ಕುಡಿಯುವ ನೀರು ಮತ್ತು ಕೃಷಿಗೆ ನೀರು ಕೂಡ ಬೇಕದು ಮಹದಾಯಿಯಿಂದ. ಬೇಕ್ರಿ ಸರ್. ಆ ಬಳಕ ನೀರಿಂದ ಏನೈತಲ್ರಿ, ಮುಂದಿನ ಮಂದಿ ಬಾಳ ತೊಂದರೆ ಐತ್ರಿ. ನವಲಗುಂದ, ನರಗುಂದ ಮಲಪ್ರಭಾದಿಂದ ಸರಿಯಾಗಿ ನೀರು ಬರ್ತಿದ್ಯಾ? ಮಲಪ್ರಭಾ ನೀರು ಸರಿಯಾಗಿ ಬರಲ್ರಿ ಸರ್, ಕೆಲವೊಂದಷ್ಟ ಗ್ರಾಮಕ್ಕೆ ಹೋಗುದಿಲ್ರಿ ಸರ್. ಅದು ನೀರಿಂದ ಈ ಮಹದಾಯಿ ದೊಡ್ಡ ಸೇರ ಚಲೋ ಆಕತ್ರಿ ಸರ್. ಹೆಂಗ್ ಧಾರವಾಡದಲ್ಲಿ ಮಳೆ ಆಗಿದೆಯಾ ಅಥವಾ ಮಳೆ ಆಗೇ ಇಲ್ವಾ? ಏನು ಇಲ್ರಿ ಸರ್, ಈ ಒಟ್ಟ ಮಳೆ ಇಲ್ಲ ನೋಡ್ರಿ. ಪೀಕ್ ಎಲ್ಲ ಒಂದಾಗ್ತಾವ್ರಿ. ನೋಡೋಣ, ರಾಜ್ಯ ಸರ್ಕಾರ ಅಥವಾ ಜನಪ್ರತಿನಿಧಿಗಳು ಮಹದಾಯಿ ಯೋಜನೆ ಶೀಘ್ರವೇ ತರಲಿ ಅನ್ನೋದು ನಮ್ಮ ಆಶಯ ಕೂಡ ಅದೇ ಇದೆ. ಥ್ಯಾಂಕ್ ಯು ಜಿಕರಣ ಜೊತೆ ಮಾತನಾಡಿದ್ದಕ್ಕೆ. ಭಟ್ಕಳದಿಂದ ಮತ್ತೊಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು? ಉದಯ್ ಪ್ರಭು ಅಂತ. ಉದಯ್ ಪ್ರಭು ಅವರೇ, ಹೆಂಗ ಕರಾವಳಿ ಭಾಗದಲ್ಲಿ ಮಳೆ ಇದೆಯಾ ಅಥವಾ ಅಲ್ಲಿ ಕೂಡ ಮಳೆ ಕೊರತೆ ಕಾಡ್ತಿದೆಯಾ? ಇಲ್ಲ ಸರ್, ಈಗ ನಿನ್ನೆಯಿಂದ ನಮ್ಗೆ ಮಳೆ ಪ್ರಾರಂಭವಾಗಿದೆ ಅಲ್ಲಿ. ಆದ್ರಾ ಮಳೆ ಪ್ರಾರಂಭ 22 ಆದ್ರಾ ಮಳೆ ಪ್ರಾರಂಭವಾಗಿದೆ. ನಿನ್ನಿಂದ ಒಳ್ಳೆ ಮಳೆ ಇದೆ. ಬಟ್ ಉತ್ತರ ಕರ್ನಾಟಕದಲ್ಲಿ ಮಳೆನೇ ಆಗ್ತಿಲ್ಲ ಅಂತ ಜನರ ದೊಡ್ಡ ಮಟ್ಟದ ಅಂದ್ರೆ ಬಾರಿ ಅಸಮಾಧಾನಕ್ಕೊಳಗಾಗ್ಬಿಟ್ಟಿದ್ದಾರೆ. ಅಸಮಾಧಾನ ಅಂತ ಹೇಳಿದ್ರೆ ಬೀಜಗಳನ್ನು ಬಿತ್ತಿದ್ದೇವಿ, ಕೃಷಿ ನೀರಿಲ್ಲ, ಕುಡಿಯೋ ನೀರಿಗೂ ಸಮಸ್ಯೆ ಆಗುತ್ತೆ ಅಂತ. ಒಂದು 2 ತಿಂಗಳ ಹಿಂದೆ ಹವಾಮಾನ ಇಲಾಖೆಯವರು ಒಂದು ಮಳೆ ಇಲ್ಲ, 15-20% ಮಳೆ ಕಡಿಮೆ ಇದೆ ಈ ವರ್ಷ ಅಂತ ಹೇಳಿದ್ರಲ್ಲ.
ಸರ್ಕಾರ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕಾಗಿತ್ತು. ಕರೆಕ್ಟು. ಯುದ್ಧ ಆಗ್ತಾ ಏನೋ ಗೊತ್ತಿದೆ, ಮೋದಿ ಅವರು ಸ್ಟಾಕ್ ಮಾಡಬೇಕಾಗಿತ್ತಲ್ಲ ತೈಲವನ್ನ ಅಂತೇಳಿ ಹೇಳುವವರಿದ್ದಾರೆ. ಈಗ ನೀರು ಸ್ಟಾಕ್ ಮಾಡಬಹುದಾಗಿತ್ತಲ್ಲ. ಕರೆಕ್ಟು. ಬೇರೆಯವರಿಗೆ ಹೇಳ್ತಾರೆ, ಇವ್ರು ಮಾಡೋ ಹಣೆ ಬರ ಏನು? ಇವರು ಒಳ್ಳೆ ಫಲವತ್ತಾದ ಭೂಮಿಗಳನ್ನೆಲ್ಲ ತಗೊಳ್ಳಿ ಮಾಡೋದು, ಇಂಗು ಗುಂಡಿಗಳನ್ನೆಲ್ಲ ಮುಚ್ಚಿ ಹಾಕೋದು, ಆಗ ನೀರು ಎಲ್ಲಿ ಸಿಗತ್ತೆ ಹಾಗೆಲ್ಲ ಮಾಡಿದ್ರೆ? ಈಗ ಏನ್ ಮಾಡ್ಬೋದು ಅಂತೀರಿ ಸರ್ಕಾರದವರು? ಈಗ ಏನು ಮಾಡೋದಂದ್ರೆ ಈ ಕಡೆ ನಮ್ ಕರಾವಳಿಯಿಂದ ಎಲ್ಲಾದ್ರೂ ಒಳ್ಳೆ ಹೊಳೆಗಳಿಂದ ನೀರನ್ನ ಬೆಂಗಳೂರು ಆ ಕಡೆಗೆಲ್ಲ ಇದು ಮಾಡಿ ಸಾಗಿಸಬಹುದು. ಮತ್ತೆ ಎಲ್ಲೆಲ್ಲೋ ಸಣ್ಣ ಸಣ್ಣ ಅಣೆಕಟ್ಟುಗಳನ್ನು ಕಟ್ಟುವಂತ ಒಂದು ಪರಿಸ್ಥಿತಿ ಉಂಟು, ಅಲ್ಲೆಲ್ಲ ಕಟ್ಟಬಹುದು. ಇದು ಬರೀ ಬೇಕೆ ದಾಟು ಅದೇ ಹಿಡ್ಕೊ ಕೂತ್ಕೊಂಡು ಬಿಟ್ರೆ ಸಣ್ಣ 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 ಅಣೆಕಟ್ಟುವನ್ನಲ್ಲಿ ಕಟ್ಕೊಂಡು ನೀರು ಸ್ಟಾಕ್ ಮಾಡಬಹುದಿತ್ತು. ಬರೀ ತಮ್ಮ ರಾಜಕೀಯದಲ್ಲೇ ಕಾಲ ಕಳೆದುಕೊಂಡಿವ್ರು. ಈಗ ಮೋದಿ ಸ್ಟಾಕ್ ಮಾಡ್ಲಿಲ್ಲ, 85 ಮೊದ್ಲೇ ಗೊತ್ತಿತ್ತು ಮೋದಿಗೆ ಯುದ್ಧ ಆಗ್ತದೆ ಅಂತ ಹೇಳಿ ಸ್ಟಾಕ್ ಮಾಡ್ಬೇಕು ಇಲ್ಲ ಅಂತ ಹೇಳ್ತಿದ್ರು. ಈಗ ಸ್ಟಾಕ್ ಮಾಡ್ಬೇಕಾಗಿತ್ತು ಇವರು ನೀರನ್ನ. ಹಾಗಾಗಿ ಈಗ ಮಾತಾಡೋದಿಲ್ಲ. ಓಕೆ. ಈಗ ಭಟ್ಕಳದಲ್ಲಿ ಎಷ್ಟು ದಿನಕ್ಕೊಮ್ಮೆ ಕುಡಿಯೋಕೆ ನೀರು ಬರುತ್ತೆ ಸರ್? ನಮ್ಗೆ ಕುಡಿಯೋ ನೀರು ಇಲ್ಲ ಸರ್, ನಮ್ಗೆ ಬಾವಿ ಇದೆ. ನಮ್ಮ ಇಲ್ಲಿ ಊರಲ್ಲಿ ಎಲ್ಲರ ಮನೆ ಬಾವಿ ಇದೆ, ಮತ್ತೆ ಬಾವಿ ಫುಲ್ ಆಗಿದೆ. ಕಡಿಮೆ ಏನಾಗಿಲ್ಲ ನೀರು? ಮೊನ್ನೆಯಿಂದ ಫುಲ್ ಮಳೆ ನಮ್ಮ ಕಡೆಗೆ. ಓಕೆ ಓಕೆ. ಅದು ನಮ್ಗೆ ತೊಂದರೆ. ಆದ್ರೆ ಜನರಿಗೆ ನೀರಿನ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಬೇಕು ಸರ್. ಬಾಕಿ ಯಾವ್ದಕ್ಕೂ ಇಲ್ದಿದ್ರು ಕುಡಿಯೋ ನೀರಿನ ಸ್ವಚ್ಛ ನೀರಿನ ಕುಡಿಯೋ ವ್ಯವಸ್ಥೆ ಮಾಡ್ಬೇಕು. ನಿಮ್ದೆಲ್ಲ ಬಾವಿಗಳೆಲ್ಲ ಭರ್ತಿ ಆಗಿದೆ, ನೀವೆಲ್ಲ ಬಾರಿ ಅದೃಷ್ಟವಂತ ಅನ್ಸುತ್ತೆ. ಆಗ ನಾವು ದೇವರ ಹತ್ರ ಬೇಡ್ಕೊಳ್ತೇವೆ, ಎಲ್ಲ ನಮ್ಮ ದೇಶಕ್ಕೆ ಹೋಗ್ಲಿ, ಮಾರುತ್ತ ಹೋಗಿ ಎಲ್ಲ ಕಡೆ ಮಳೆ ಆಗಲಿ ಅಂತ ನಾವು ದೇವರ ಹತ್ರ ಬೇಡ್ಕೊಳ್ತಾ ಇದ್ದೇವೆ. ಕರೆಕ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಎಸ್ ವೀಕ್ಷಕರೇ, ನಾವು ನೋಡ್ತಾ ಇದ್ದೀವಿ ವಲ್ಲೀಶ್ ಕೌಶಿಕ್ ಅವರು ಒಂದು ಪಾಯಿಂಟ್ ರೇಸ್ ಮಾಡಿದ್ರು. ಪೆಸಿಫಿಕ್ ಮಹಾಸಾಗರದಲ್ಲಿ ಎಲ್ಲಿನೋ ಪರಿಣಾಮದಿಂದ ಇಂಥದ್ದೊಂದು ಪರಿಸ್ಥಿತಿ ಆಗ್ತಿದೆ ಅಂತ. ಎಲ್ಲಿ ತನಕ ಇರುತ್ತೆ? ಪರಿಣಾಮ ಏನಾದರೂ ಕಡಿಮೆ ಆಗುವಂತಹ ಸಾಧ್ಯತೆಗಳಿದೆಯಾ? ತಜ್ಞರ ಅಭಿಪ್ರಾಯ ಏನು? ಕೌಶಿಕ್ ಸರ್, ನೀವು ಅವಾಗಲೇ ಹೇಳ್ತಾ ಇದ್ರಿ ಪೆಸಿಫಿಕ್ ಮಹಾಸಾಗರದ ಎಲ್ನಿನೋದ ಪರಿಣಾಮ ಇಂಥದ್ದೊಂದು ಪರಿಸ್ಥಿತಿ ಅಂತ. ಅದೇನಾದರೂ ಪಾಸಿಟಿವ್ ಆಗುವಂಥ ಲಕ್ಷಣಗಳಿದೆಯಾ? ಮಳೆ ತರ್ಬೋದಂತ ಅಂದರೆ ಈಗ ಹೇಳ್ತಾ ಇರುವಂಥ ತಜ್ಞರು ಎಲ್ಲಿನೋ ಪರಿಣಾಮದಿಂದ ಮುಂಗಾರು ಮಾರುತಗಳು ಅತ್ಯಂತ ದುರ್ಬಲ ಆಗಿಬಿಡ್ತು. ದುರ್ಬಲ ಆಗಿದ್ದರ ಕಾರಣಕ್ಕಾಗಿ ಮಳೆ ಪ್ರಮಾಣ ಕಡಿಮೆ ಆಗಿದೆ ಅಂತ. ಶಕ್ತಿಶಾಲಿ ಆಗುವಂಥ ಸಾಧ್ಯತೆಗಳಿದೆ. ಯಾಕೆ ಅಂತಂದರೆ ನಮ್ಮ ಕರ್ನಾಟಕಕ್ಕೆ ಒಂದು ವರದಾನ ಏನು ಅಂತಂದರೆ, ಸುಮಾರು 7-8 ವರ್ಷದಿಂದ ನಮ್ಮ ಅರಬ್ಬಿ ಸಮುದ್ರ ಕೆಲವು ಟೈಮ್ನಲ್ಲಿ ಸೈಕ್ಲೋನ್ ಮಾರುತ, ಯಾವಾಗಲೂ ಶಾಂತವಾಗಿರತಕ್ಕಂಥ ನಮ್ಮ ಅರಬ್ಬಿ ಸಮುದ್ರ ಸುಮಾರು ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಲ್ಲಿ ಯಾವಾಗಾರು 1-2 ಸಲ ಅಲ್ಲಿ ಭೂಮಿಯ ಮೇಲ್ಪೈ ಉಷ್ಣಾಂಶ ಶುರುವಾಗಿ ಆ ಒಂದು ಚಂಡಮಾರುತದ ಒಂದು ಅಲೆ ಹಿಂಗಾರು ಮಳೆ ಟೈಮ್ನಲ್ಲಿ ನಮಗೆ ಜಾಸ್ತಿ ಕೊಡ್ತಾ ಇದೆ. ಸೊ ನಾವು ತಾಳ್ಮೆಯಿಂದ ಇರಬೇಕು. ಒಂದು 10-15 ದಿನದಲ್ಲಿ ನಮಗೆ ಮಳೆ ಕಮ್ಮಿ ಆಯಿತು ಅಂತಂದರೆ ನಾವು ಕಂಗಾಲಾಗಬಾರ್ದು. ಈ ಪ್ಯಾಟ್ರನ್ನ ನಾವು 5 ವರ್ಷದಿಂದ ಗಮನಿಸ್ತಾ ಇದ್ದೀನಿ. ಓಕೆ, 5 ವರ್ಷದಿಂದನೂ ಈ ಬರಗಾಲದ ಮುನ್ಸೂಚನೆ ಪ್ಯಾಟ್ರನ್ನು, ತದನಂತರ ಜುಲೈನಲ್ಲಿ ಮತ್ತೆ ಪಿಕಪ್ ಆಗೋದು, ಯಾವುದು ಮಾನ್ಸೂನ್ ನಮಗೆ ಈ ಕಡೆಯಿಂದ ಬರ್ತಾಗಿರ್ತ ನಾರ್ತ್ ಈಸ್ಟ್ ಮಾನ್ಸೂನ್ ಪಿಕಪ್ ಆಗೋದು, ಕ್ರಮೇಣ ಮತ್ತೆ ಅರಬ್ಬಿ ಸಮುದ್ರದಿಂದನೂ ನೀರು ಮಳೆ ಮಾರುತಗಳು ಬರೋಕ್ಕೆ ಹಿಂಗಾರು ಶುರುವಾಗೋದು ಈಗ ಗಮನಿಸ್ತಾ ಇದ್ದೀವಿ. ಆಗ ನಮಗೆಲ್ಲ ಜಾಸ್ತಿ ಮಳೆಗಳಾಗತ್ತೆ. ಸೊ ಬಟ್ ಏನು ಪ್ರಾಬ್ಲಮ್ ಏನಂತಂದರೆ, ಮನುಷ್ಯನ ಸೈಕಾಲಜಿ ಮಳೆ ಬರೋ ಟೈಮ್ನಲ್ಲಿ ಅದನ್ನು ಹಿಡಿದಿಟ್ಕೊಳ್ಳೋದಾಗಲಿ, ಅದನ್ನು ಒಂದು ಈಗ ಚಿನ್ನದಕ್ಕಿಂತನೂ ಜಾಸ್ತಿ ಬೆಲೆ ಅನ್ನೋ ಥರ ನಾವು ನೋಡ್ಕೋಬೇಕು. ನಾವು ಸುಮ್ಮನೆ ಮನೆ ಮೇಲೆ ಬೀಳುತ್ತೆ ನೀರು, ಚರಂಡಿಗೆ ಹೋಗುತ್ತೆ, ಅದ್ರ ಬಗ್ಗೆ ಗಮನನೇ ಕೊಡೋದಿಲ್ಲ. ಯಾವಾಗ ಒಂದು ಡ್ರಾಪ್ ನೀರು ಕಮ್ಮಿ ಆದಾಗ ಅದ್ರ ಬೆಲೆ ನಮಗೆ ಗೊತ್ತಾಗ್ತಾ ಇದೆ. ಕರೆಕ್ಟ್. ಈಗ ಎಲ್ಲ ಡ್ಯಾಮ್ಗಳಲ್ಲೂ ನೀರಿಲ್ಲ, ಆಗ ನಾವು ನೋಡ್ತೀವಿ ಡ್ಯಾಮ್ನ. ಅದು ತುಂಬೋ ಟೈಮ್ನಲ್ಲಿ ಅದನ್ನು ಯಾವ ಥರ ಶೇಖರಣೆ ಮಾಡ್ಕೋಬೇಕು ಏನೂ ಇಲ್ಲ. ನಾವು ಮುಂದಿನ ಪೀಳಿಗೆಗೆ ನಾವು ಈ ಭೂಮಿನ ಅವ್ರ ಕೈಲಿ ಹಸ್ತಾಂತರ ಮಾಡಬೇಕಾದ್ರೆ, ಈಗಾಗಲೇ ಒಂದು 8ನೇ ಕ್ಲಾಸ್ ತರಗತಿಯಲ್ಲಿರೋ ಮಕ್ಕಳು, 9ನೇ ಕ್ಲಾಸ್ ತರಗತಿಯಲ್ಲಿರೋ ಮಕ್ಕಳು, ಅವರು ಒಂದು 20 ವರ್ಷ ಆದಮೇಲೆ ಅವ್ರಿಗೆ ಏನು ಕೊಟ್ಟಿರ್ತೀವಿ ಅಂತಂದರೆ, ಮಳೆ ನೀರು ಬಂದರೆ ಚರಂಡಿಗೆ ಹೋಗೋದು ಒಂದು ಬಿಟ್ಟರೆ ಅವ್ರಿಗೆ ಇನ್ನೇನು ಗೊತ್ತಿರೋದಿಲ್ಲ. ಅದನ್ನು ಶೇಖರಣೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಹೇಗೆ ಎಲ್ಲ ಕಡೆ ಕಾಂಕ್ರಿಟೈಸ್ ಮಾಡಿಬಿಟ್ಟಿದ್ದೀವಿ, ಎಲ್ಲ ರಸ್ತೆ ಗುಂಡಿಗಳೆಲ್ಲ ಕಾಂಕ್ರಿಟೈಸ್. ಅವ್ರಿಗೆ ಮೈಂಡಲ್ಲಿರೋದು ಏನು ಅಂತಂದರೆ, ನೀರು ಮನೆಯಲ್ಲಿ ಖಾಲಿ ಅಂತಂದರೆ ಯಾವ್ದಾರ ಬ್ಲಿಂಕಿಟ್ಟಲ್ಲಿ ಒಂದು ಫೋನ್ ಮಾಡಿದ್ರೆ 10 ಲೀಟ್ರ್ ಮನೆಗೆ ನೀರು ಬರುತ್ತೆ,
ಅವ್ರಿಗೆ ಗೊತ್ತಿರೋದು ಅದೊಂದೇ. 15 ವರ್ಷಗಳ ಹಿಂದೆ ಸರ್ ಈ ಹಿರಿಯರಿಗೆ ಒಂದು ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇರಲಿಲ್ಲ. ಕಾಯಿನ್ ಹಾಕಿದ್ರೆ ನಿಮ್ಗೆ 20 ಲೀಟರ್ ನೀರು ಬರುತ್ತೆ ಅನ್ನೋದನ್ನು ನಂಬೋದಕ್ಕೂ ಕೂಡ ಅಸಾಧ್ಯವಾದಂತಹ ಪರಿಸ್ಥಿತಿ ಇತ್ತು. ಬಟ್ ಇವತ್ತಿನ ಪರಿಸ್ಥಿತಿ ಹೆಂಗಾಗಿದೆ ಅಂತ ಪ್ರತಿ ಮನೆಯವರು ಕೂಡ 5 ರೂಪಾಯಿ ಕಾಯಿನ್ ಹಾಕಿ 20 ಲೀಟರ್ ನೀರು ತರುವಂತ ಪರಿಸ್ಥಿತಿ. ಬಟ್ ಮುಂದಿನ ಪೀಳಿಗೆಗೆ ಏನಾಗುತ್ತೆ ಅಂತಂದ್ರೆ ಮಳೆಯಿಂದ ನೀರು ಬರುತ್ತಾ, ನಮ್ಗೆ ಅವ್ರಿಗೆ ಹೆಂಗ್ ನೀರು ಬರುತ್ತೆ ಅಂತ ಗೊತ್ತಿರಲ್ಲ. ಬ್ಲಿಂಕಿಟ್ ಅಲ್ಲೋ ಯಾವ್ದಾರ ಒಂದು ಆ್ಯಪ್ ನಲ್ಲಿ ಮಾಡಿದ್ರೆ, ಇಲ್ಲ ಅಂತಂದ್ರೆ ಯಾವ್ದಾರ ಒಂದು ಮಾಲ್ಗೆ ಹೋದ್ರೆ 10 ಲೀಟರ್ ಮನೆಗೆ ತಂದು ನೀರು ಇಟ್ಕೋತಾರೆ. ಅದು ಬಿಟ್ರೆ ಇದನ್ನು ನಾವು ಕಾಪಾಡ್ಕೋಬೇಕು, ಅಂತರ್ಜಲನ ನಾವು ವೃದ್ಧಿಸ್ಕೋಬೇಕು ಅಂತ ಏನೂ ಇಲ್ಲ. ನಾವು ನೋಡಿ ಬೇಕಾದ್ರೆ ಎಲ್ಲ ಕಡೆ ಬಿಲ್ಡಿಂಗ್ ಮಾಡ್ತಾರೆ. ಯಾವುದೇ ಒಂದು ಕನ್ಸರ್ವೆನ್ಸಿ ರೋಡು ಬೆಂಗಳೂರಿನಲ್ಲಿ ಕಾಂಕ್ರೀಟೀಕರಣ ಆಗಿಬಿಟ್ಟಿರುತ್ತೆ. ಅಲ್ಲಿ ಹಿಂದಿನ ಕಾಲದವರು ಒಂದು ತೊಟ್ಟಿನೋ ಬಾವಿನೋ ಏನೋ ಕಟ್ಟಿರೋರು ಮನೆ ಹಿಂದೆನೂ ಮಳೆ ಆಗೋದು, ಮನೆ ಹಿಂದಿನ ಹಿತ್ಲ ರೋಡ್ ಇರುತ್ತಲ್ಲ, ಗಲ್ಲಿ ರೋಡಲ್ಲೂ ನೀರು ಶೇಖರಣೆ ಆಗೋದು, ಅಂತರ್ಜಲ ವೃದ್ಧಿ ಆಗೋದು. ನಾವು ಯಾವ ಜಾಗನೂ ಬಿಟ್ಟಿಲ್ಲ ಬೆಂಗಳೂರಲ್ಲಿ. ನಾವು ಬೆಂಗಳೂರನ್ನ ಫಾಲೋ ಮಾಡಿ ಬೇರೆ ಬೇರೆ ನಗರಗಳಲ್ಲೂ ಅದನ್ನು ಫಾಲೋ ಮಾಡ್ತಾಯಿದ್ವಿ. ಕರೆಕ್ಟ್. ಸೊ ಎಲ್ಲೆಲ್ಲಿ ನಾವು ಓಡಾಡೋ ರಸ್ತೆನೂ ಕಾಂಕ್ರಿಟೈಸ್ ಮಾಡಿದ್ದೀವಿ. ಮರಗಳನ್ನ ಆಟೋಮೆಟಿಕ್ ಟೈಮ್ ಬಾಂಬ್ ಥರ ಈಗ ಕಾಂಕ್ರೀಟೀಕರಣ ಮಾಡಿಬಿಟ್ರೆ ಒಂದು 10-15 ವರ್ಷಕ್ಕೆ ಆ ಮರಕ್ಕೆ ಎಲ್ಲೆಲ್ಲಿ ಬೇರೋಗಿರುತ್ತೋ ಅಲ್ಲಿಂದ ನೀರು ಸರಬರಾಜು ಆ ಮರಕ್ಕೆ ಆಗೋದೇ ಇಲ್ಲ. ಎಲ್ಲೆಲ್ಲಿ ನಾವು ಮರಗಳನ್ನ ಕಮ್ಮಿ ಮಾಡ್ತಾ ಬರ್ತೀವೋ ಮಳೆ ಮಾರುತನ ಆಕರ್ಷಣೆ ಮಾಡೋದೇ ಒಂದು ಫಲವತ್ತಾದ ಒಂದು ಹಸಿರು ಮರ. ಕರೆಕ್ಟ್. ಮರಗಳನ್ನೇ ನಾವು ಇಲ್ಲ ಅಂತಂದರೆ ಮೋಡಗಳನ್ನ ನಾವು ಅಟ್ರಾಕ್ಟ್ ಮಾಡಬೇಕಲ್ಲ ಭೂಮಿ ಕಡೆಗೆ. ಸೊ ಈ ಒಂದು ಸೈಕಲ್ನ ನಾವೇ ಕಟ್ ಆಫ್ ಮಾಡಿ ಮತ್ತು ನಾವು ನೀರಿಲ್ಲ ಅಂತ ಹೋಗಿದ್ರೆ ಯಾವ ಥರ? ನೀವು ಅವಾಗಲೇ ಹೇಳ್ತಾ ಇದ್ದೀವಿ ಸರ್, ಎಲ್ಲಿ ಏನೋ ಕಾರಣಕ್ಕಾಗಿ ಸ್ಪೆಸಿಫಿಕ್ ವಿಚಾರದ ಬಗ್ಗೆ ಚರ್ಚೆ ಮಾಡೋದಾದರೆ ಈ ಹಿಂದೂ ಮಹಾಸಾಗರದಲ್ಲಿ IOD ಅನ್ನೋದಾಗುತ್ತೆ. ಹೌದು. ಅದು ಧನಾತ್ಮಕವಾಗಿದ್ದಾಗ ಭಾರತಕ್ಕೆ ಎಲ್ಲಿನೋ ಪರಿಣಾಮ ಇದ್ರೂ ಕೂಡ ದೊಡ್ಡ ಮಟ್ಟದಲ್ಲಿ ಮಳೆ ಅಂತ ಇರುತ್ತೆ ಅಂತ. ಹೌದು. ಬಟ್ ಹವಾಮಾನ ಇಲಾಖೆಯವರು ಹೇಳ್ತಾ ಇದ್ದಾರೆ ಈಗ ಇರುವಂತಹ IOD ತಟಸ್ಥವಾಗಿದೆ, ಮುಂದಿನ ಕೆಲ ದಿನಗಳಲ್ಲಿ ಇದು ಧನಾತ್ಮಕ ಆಗಬಹುದು, ಆವಾಗ ಮಳೆ ಸುರಿಬಹುದು ಅಂತ. ಏನ್ ಲೆಕ್ಕಾಚಾರ? ನನಗಿರೋ ಮಾಹಿತಿ ಪ್ರಕಾರ 1994ರ ಸಮಯದಲ್ಲೂ ಕೂಡ ಸೂಪರ್ ಎಲ್ ನೀನೋ ಆಗಿ ಪರಿಣಾಮ ಆಗಿತ್ತು. ಆ ಸಮಯದಲ್ಲಿ ಸೂಪರ್ ಎಲ್ ನೀನೋ ಆದಾಗ ಧನಾತ್ಮಕ IOD ಹಿಂದೂ ಮಹಾಸಾಗರದಲ್ಲಿ ಆದಾಗ ಭಾರತ ಅತ್ಯಂತ ಮಳೆಯನ್ನು ಆವತ್ತು ತೆಗೆದುಕೊಂಡಿತ್ತು. ಆ ಪರಿಸ್ಥಿತಿಗಳು 2026ರಲ್ಲಿ ಸರ್ ಈಗ ಎಲ್ನಿನೋ ಎಫೆಕ್ಟ್ ಅಂದರೆ ಪ್ರತಿ 3 ವರ್ಷಕ್ಕೊಂದ್ಸಲ ಆ 3 ವರ್ಷ ಅದರದ್ದು ಪ್ರಭಾವ ಇರುತ್ತೆ. ಈ ವರ್ಷ 26ಕ್ಕೆ ನಾವು ಅದನ್ನು ಎಲ್ನಿನೋ ನೋಡಿದ್ರೆ 26, 27, 28 3 ವರ್ಷನೂ ಅದ್ರ ಪ್ರಭಾವ ಇರುತ್ತೆ. ಒಂದು ಸಲ ಬಂದರೆ 3 ವರ್ಷ ಅದರ ಪ್ರಭಾವ. ಅದು ಮಳೆ ಕೊರತೆನೂ ಉಂಟು ಮಾಡ್ಬೋದು, ಮಳೆ ಹೆಚ್ಚು ಮಾಡ್ಬೋದು, ತಟಸ್ಥವಾಗಿ ಅಂತೂ ಇರೋದಿಲ್ಲ. ಸೊ ನಾವು ಪದೇ ಪದೇ ಏನಕ್ಕೆ ಹೇಳ್ತಿದ್ದೀವಿ ಅಂತಂದರೆ ನಮ್ಮಲ್ಲಿ ಇರತಕ್ಕಂಥ ಕೆರೆ ಕುಂಟೆಗಳನ್ನು, ರಾಜಕಾಲುವೆಗಳನ್ನು ನಾವು ಒತ್ತಿವರಿ ತರಿಸ್ಕೊಂಡು, ಯಾಕಂದರೆ ಪ್ರಕೃತಿಗೆ ಯಾರು ಶ್ರೀಮಂತ ಯಾರು ಇವನು ಅಂತ ಗೊತ್ತಾಗೋದಿಲ್ಲ. ಅದರ ಪ್ರಭಾವ ಮಾಡಿದ್ರೆ ಘನಘೋರವಾದಂಥ ಪ್ರಭಾವನೇ ಬೀರುತ್ತೆ. ನೀವು ಎಷ್ಟೋ ಸಲ ಫ್ಲಡ್ ಎಲ್ಲ ನೋಡಿದ್ದೀರಾ, ಅರ್ಥಕ್ವೇಕ್ಗಳು ನೋಡಿದ್ದೀರಾ. ಕೇದಾರ್ನಾಥದ್ದು ಇದರಲ್ಲಿದೆ, ಹೋದ ವರ್ಷ ಉತ್ತರಾಖಂಡದಲ್ಲೇ ಇರತಕ್ಕಂಥ ಒಂದು ಎಕ್ಸಾಂಪಲ್ ನಮ್ಮ ಕಣ್ಣು ಮುಂದೆನೇ ಇದೆ. ಅದೇ ರೀತಿ ಕೇರಳದಲ್ಲಿ ಒಂದು ಹಳ್ಳಿನೇ ನಾಶ ಆಯಿತು ರಾತ್ರಿ. ಕರ್ನಾಟಕದ ಶಿರೂರಲ್ಲಿ ಕಳೆದ ವರ್ಷ ಆಯಿತು. ಈ ಥರ ಗುಡ್ಡ ಕುಸಿತಗಳು, ಮಡಿಕೇರಿಯಲ್ಲಿ ಗುಡ್ಡ ಕುಸಿತ, ಈ ಥರದ್ದೆಲ್ಲ ಅದು ಯಾರು ಇವನ ಹತ್ರ 100 ಎಕರೆ ಇದೆ, ಇವನ ಹತ್ರ 20 ಎಕರೆ ಇದೆ ಅನ್ನೋದು ನೋಡೋದೇ ಇಲ್ಲ. ನಮ್ಮಲ್ಲಿ ಆ ಒಂದು ಜನಜಾಗೃತಿ ಇಲ್ಲ. ನಾವು ನಮ್ಮದು ಅಂತ ಕಾಪಾಡ್ಕೊಳ್ಳೋದಿಲ್ಲ. ನನ್ನ ಹತ್ರ ಇದಿಷ್ಟಿದ್ರೆ ನಾನು ಇದನ್ನು ಮಾಡ್ಕೊಂಡ್ರೆ ಏನು ಬೇಕಾದ್ರೆ ನಡೆಯುತ್ತೆ ಅನ್ನೋ ಒಂದು ದುರಾಸೆ. ಈಗ ಈ ಅಂತರ್ಜಲ ಕಡಿಮೆ ಆಗ್ತಾ ಇದೆ ಅಲ್ವಾ, ಈ ಸಮಯದಲ್ಲಿ ವೈಜ್ಞಾನಿಕವಾಗಿ ಅದನ್ನು ಮರುಪೂರ್ಣ ಮಾಡೋದಕ್ಕೆ ಸಾಧ್ಯ ಇದೆಯಾ ಸರ್? ಸಿಮೆಂಟ್ ರೋಡ್ಗಳನ್ನ ನಾವು ಆದಷ್ಟು ಬೇಡ ಆಗಿದೆ. ಈಗಿರುವಂತ ಕೊಳವೆ ಬಾವಿಗಳಲ್ಲಿ ಅಂತರ್ಜಲದ ಮಟ್ಟ ಕುಸಿತ ಆಗಿದೆ. ಈಗೇನಾದ್ರೂ ಸರ್ಕಾರ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ, ಏನೋ ಸಮಸ್ಯೆ ಶುರುವಾಗಿದೆ, ವೈಜ್ಞಾನಿಕ ಮಾಡ್ಬೋದು. ಏನ್ ಮಾಡಬೇಕು ಬಳಕೆ ಮಾಡ್ಬೋದು. ಗೌರ್ಮೆಂಟ್ ಅವರೇ ಅದನ್ನ ಹೇರ್ಬೇಕು. ಪ್ರತಿಯೊಂದು 30-40 ಸೈಟ್ ಏನಿದೆ ಯಾರ ಹತ್ರ, ಅವ್ರ ಮನೆ ಮೇಲ್ಗಡೆ ಏನು ಮಳೆ ಬೀಳುತ್ತೆ ಅದು ಸೀದಾ ತನ್ನ ಮನೆಯ ಅಂತರ್ಜಲಕ್ಕೆ ಹೋಗೋ ಅಂತ ಒಂದು ಪ್ಲ್ಯಾನ್ನ ಈಗಾಗಲೇ ಕೊಡಬೇಕು. ಯಾರು ಸುಮ್ಮನೆ ಮನೆ ಬೀಳುತ್ತೆ, ಮಳೆ ಬಿದ್ದ ತಕ್ಷಣ ಅದಕ್ಕೆ ಫುಲ್ ಕಾಂಕ್ರಿಟೈಸ್ ಮಾಡಿರ್ತಾರೆ ಪಾರ್ಕಿಂಗ್ಗೋಸ್ಕರ, ಆ ಮನೆ ಮೇಲ್ಗಡೆ ಬೀಳ್ತಕ್ಕಂಥ ನೀರನ್ನ ಸೀದಾ ರೋಡಿಗೆ ತರ್ತಾರಲ್ಲ 2 ನಿಮಿಷಕ್ಕೆ, ಅಂಥವ್ರನ್ನ ನಾವು ಫೈನ್ ಹಾಕಿದ್ರೆ ಅವ್ರೇನು ಮಾಡ್ತಾರೆ ಅಂತಂದರೆ ಒಂದು ಮಳೆ ನೀರು ಕೊಯ್ಲಿನ ಒಂದು ಇದು ಮಾಡ್ಕೋಬೋದು, ಮನೆ ಒಳಗಡೆ ವ್ಯವಸ್ಥೆ ಮಾಡ್ಕೋಬೇಕು. ಯಾವೆಲ್ಲ ಮನೆಗಳ ವ್ಯವಸ್ಥೆ ಮಾಡ್ಕೊಳ್ಳೋದಿಲ್ವೋ ಅದು ಆ ಒಂದು ಸಿಟಿದು ಅಂತಂದರೆ ಆ ಒಂದು ನಗರದ DC ಏನು ಮಾಡಬೇಕು ಅಂತಂದರೆ ಅವ್ರಿಗೆ ಫೈನ್ ಹಾಕಕ್ಕೆ ಶುರು ಮಾಡಬೇಕು. ಆವಾಗ ಏನಾಗುತ್ತೆ ಅಂತಂದರೆ ಕಂಪಲ್ಸರಿ ಮಳೆ ಕೊಯ್ಲನ್ನ ಸಂಗ್ರಹ ಮಾಡಲೇಬೇಕು ಅಂತ ನಾವು ಒತ್ತಡ ತಂದಾಗ ಮಳೆ ಕೊಯ್ಲು ತಂತಾನೇ ಆಗುತ್ತೆ.
ಮತ್ತು ಕೆರೆಗಳಲ್ಲೂ ಅಷ್ಟೇ ತಾಜ್ಯನ ಬಿಡೋ ಕ್ರೆಸ್ಟ್ ಗೇಟ್ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಮುಚ್ಚಿಸಿ ರಾಜಕಾಲುವೆ ಯಾವುದಿದೆ ಅದು ಎಷ್ಟೇ ದೊಡ್ಡ ಒಂದು ಮನೆ ಆಗಿರಲಿ ಆ ಮನೆ ತೆಗೆಸಿ ರಾಜಕಾಲುವೆನ ಓಪನ್ ಮಾಡಿದ್ರೆ ಒಳ್ಳೆ ನೀರು ಕೆರೆಗೆ ಬಂದೇ ಬರುತ್ತೆ. ಎಷ್ಟೋ ಕೆರೆಗಳು ನಮ್ಮ ರಾಜ್ಯದಲ್ಲಿ, ನಾನು ಬೆಂಗಳೂರದೇ ಹೇಳ್ತಾ ಇಲ್ಲ, ರಾಜ್ಯದಲ್ಲಿ ಎಷ್ಟೋ ಕೆರೆಗಳು ಮುಚ್ಚೋಗ್ಬಿಟ್ಟಿದೆ. ಕರೆಕ್ಟು ಸರ್. ಯಾವುದೋ ಹಿಂದಿನ ರಾಜಕೀಯ ವ್ಯಕ್ತಿ ಆ ಒಂದು ಯಾವುದೋ ಒಂದು ಜಾಗ ಕೆರೆ ನೀರು ಬರೋ ಅಂಥ ಜಾಗ ರಾಜಕಾಲುವೆಗಳನ್ನ ಕಬಳಿಸ್ಕೊಂಡಾಗ ಏನಾಗುತ್ತೆ ಅಂತಂದರೆ ಅದು ಮುಚ್ಚಲ್ಪಡುತ್ತೆ. ಕ್ರಮೇಣವಾಗಿ ಕೆರೆ ಇಲ್ಲ ಅಂತ ಮ್ಯಾಪಲ್ಲಿ ತೋರಿಸುತ್ತೆ. ಹಿಂದೆ ಕೆರೆಗಳ ಮೇಲಿನ ಹಳ್ಳಿಗಳ ಡಿಪೆಂಡೆನ್ಸಿ, ಜಾನುವಾರುಗಳಾಗಿರ್ಬೋದು, ಬಟ್ಟೆ ಸೆಳೆಯುವುದಕ್ಕಾಗಿರ್ಬೋದು, ಅನೇಕ ಕಡೆಗಳಲ್ಲಿ ಈಗ ಧಾರವಾಡದ ಕೆಲ ಜಿಲ್ಲೆಗಳಲ್ಲಿ ಇವತ್ತಿನ ತನಕವೂ ಕೂಡ ದೊಡ್ಡ ದೊಡ್ಡ ಕೆರೆಗಳಲ್ಲಿ ಕುಡಿಯುವ ನೀರಿನ ಮೇಲೆ ಅವಲಂಬನೆ ಇದೆ. ಕೆರೆಗಳ ಮೇಲೆ ಜನಪದ ಹಾಡುಗಳಿದೆ. ಮೂಡಲ್ಲಿ ಕುಣಗಲ್ ಕೆರೆ ನೋಡೋಕೊಂದು ಹೋಗ್ಬೋದು ಅಂತ ಕಟ್ಟಿದ್ದಾರೆ. ಬಟ್ ಇವತ್ತಿನ ಅಂತಹ ಕೆರೆಗಳಲ್ಲಿ ಹೂಳೆತ್ತುವ ಕೆಲಸವೂ ಕೂಡ ಆಗ್ತಾ ಇಲ್ಲ ಸರ್. ಹೌದು, ಅದೇನೆ. ಈಗ 5-6 ವರ್ಷ ಯಾವುದೋ ಒಂದು ಬೆಂಗಳೂರು ಬಿಟ್ಬಿಡಿ, ಯಾವುದೋ ಒಂದು ಹಳ್ಳಿನಲ್ಲಿ ಯಾವುದೋ ಒಂದು ಕೆರೆ ಇದೆ ಅಂತ ಇಟ್ಕೊಳ್ಳಿ. 5 ವರ್ಷ ಅಲ್ಲಿಗೆ ನೀವು ಕೆರೆಗೆ ನೀರು ಬರ್ದಂಗೆ ಮಾಡಿಬಿಟ್ರೆ 6ನೇ ವರ್ಷ ಅದು ದೊಡ್ಡ ಸೈಟ್ ಆಗಿಬಿಡುತ್ತೆ. ಕರೆಕ್ಟ್. ಅಷ್ಟಾಗ್ಲಾನು ದೊಡ್ಡ ಸೈಟ್. ಮುಂಚೆ ಇಲ್ಲಿ ಒಂದು ಕೆರೆ ಇತ್ತು, ಈಗ ಕೆರೆಗೆ ನೀರು ಬರ್ತಿಲ್ಲ ಅಂತ ನಗರ ಪಾಲಿಕೆಯವರು ಇದನ್ನು ಸೈಟ್ ಥರ ಮಾಡಿ ಕನ್ವರ್ಟ್ ಮಾಡಿದ್ದಾರೆ ಅನ್ನೋ ಥರ ಲೆವೆಲ್ಗೆ ಬಂದ್ಬಿಡುತ್ತೆ. ಸೊ ಗೂಗಲ್ಲು 6 ವರ್ಷ 7 ವರ್ಷ ನಿಮಗೆ ಸೈಟ್ ಅಂತಲೇ ಕೆರೆ ಅಂತಲೇ ತೋರಿಸ್ತಾ ಇರುತ್ತೆ ಮ್ಯಾಪಲ್ಲಿ. ಬಟ್ ಅಲ್ಲಿ ಕೆರೆ ಇರೋದಿಲ್ಲ. ನಾವಾಗಿ ಮಾಡ್ಕೊಳ್ತಾ ಇರೋದು ಇದು. ಕರೆಕ್ಟ್. ನನಗೆ ಇನ್ನೊಂದು ಆಶ್ಚರ್ಯಕರ ಸಂಗತಿ ಆಗಿದ್ದು ಅಂತ ಹೇಳಿದರೆ ಸರ್, ಈ ಮೂಲ ಸೌಕರ್ಯಗಳ ಕೊರತೆ ಮತ್ತು ಪೈಪ್ಲೈನ್ ಅಲ್ಲಲ್ಲಿ ಕಟ್ಟಾಗಿದ್ದರ ಪರಿಣಾಮವಾಗಿ 30% ನೀರು ಸೋರಿಕೆ ಆಗ್ತಿದೆ ಅಂತ. ಹಾಂ, ಬೆಂಗಳೂರಿಗೆ ಬರೋ ನೀರಿನಲ್ಲೂ ಅದೇ ಥರ ಪ್ರಾಬ್ಲಮ್ ಇದೆ. ಅಲ್ಲಲ್ಲಿ ಹನಿ ನೀರು ಹೋಗಿ 30% ಕುಡಿಯುವ ನೀರಿಗೆ ಸಮಸ್ಯೆ ಆಗ್ತಾ ಇದೆ. ಆಮೇಲೆ ಇದೇನಾಗಿದೆ ಅಂತಂದರೆ ನೀರನ್ನ ಮಾಫಿಯಾ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜನ. ಸಮ್ಮರ್ ಸ್ಟಾರ್ಟ್ ಆಯಿತು ಅಂತಂದ್ರೆ ಟ್ಯಾಂಕ್ದು ಹೌದೌದು ಟ್ಯಾಂಕ್ ಅವ್ರದ್ದೇ ಒಂದು ಮಾಫಿಯಾ ನಡೆಯುತ್ತೆ. ಅದು ಕುಡಿಯೋದಕ್ಕೆ ಯೋಗ್ಯವಲ್ಲದ ನೀರನ್ನ, ಯೋಗ್ಯವಾಗಿರತಕ್ಕಂಥ ನೀರ, ಅದರಲ್ಲಿ ಯಾವುದು pH ವ್ಯಾಲ್ಯೂ ಇದೆ ಏನೂ ನೋಡೋದಿಲ್ಲ. ನಾವು ಕೊಳವೆ ಬಾವಿನ ಎಷ್ಟು ತನಕ ತೊಗೊಂಡೋಗ್ತಾ ಇದ್ದೀವಿ ಅಂದರೆ 1200 ಅಡಿಗಿನ್ನ ಕೆಳಗಡೆ ಹೋಗಿ ನೀರು ತರ್ತೀವಿ. ಅದರಲ್ಲಿ ಏನಾರ ಫ್ಲೋರೈಡ್ ಅಂಶ, ಆರ್ಸನಿಕ್ ಏನಾರ ಇದ್ದರೆ ಮನುಷ್ಯರಲ್ಲಿ ಈ ಎಲಿಫೆಂಟಯಾಸಿಸ್ ಅಂತಂದರೆ ಆನೆಕಾಲು ರೋಗ, ಫ್ಲೋರೈಡ್ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ಕಾಯಿಲೆಗಳೆಲ್ಲ ಶುರುವಾಗುತ್ತೆ. ಕರೆಕ್ಟು. ಸೊ ಜನಗಳಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ, ಮಳೆ ಬರೋ ಟೈಮ್ನಲ್ಲಿ ಅದನ್ನು ಒಂದು ಚಿನ್ನಕ್ಕಿಂತ ಜಾಸ್ತಿಯಾಗಿ ಬೆಲೆ ಇದೆ ಅಂತ ತಿಳ್ಕೊಂಡು ಅದನ್ನು ಉಳಿಸೋದಕ್ಕೆ ನೋಡಿ. ಈಗ ಒಂದು ವರದಿ ಬಂದಿದೆ ಸರ್, 41 ತಾಲೂಕುಗಳಲ್ಲಿ ಕರ್ನಾಟಕದಲ್ಲಿ ನೈಟ್ರೇಟ್ ಹೆಚ್ಚಿರುವಂತಹ ನೀರು ಸಿಗ್ತಾ ಇದೆ ಅಂತ. 15 ತಾಲೂಕುಗಳಲ್ಲಿ ಫ್ಲೋರೈಡ್ ಹೆಚ್ಚಾಗಿರುವಂತಹ ನೀರು ಸಿಗ್ತಾ ಇದೆ. 13 ತಾಲೂಕುಗಳಲ್ಲಿ ಯುರೇನಿಯಂ ಪತ್ತೆ ಆಗಿದೆ ಅನ್ನುವಂಥ ವರದಿಗಳು ಬಂದಿದೆ. ಇದೆಷ್ಟು ಅಪಾಯಕಾರಿ? ತುಂಬ ಅಪಾಯಕಾರಿನೇ. ಕೆಲವರಿಗೆಲ್ಲ ಕ್ಯಾನ್ಸರ್ ಬಂದ್ಬಿಡುತ್ತೆ. ನೀವು ನೈಟ್ರೇಟು ಮತ್ತು ಯುರೇನಿಯಂ ಎಲ್ಲ ಇದೆಯಲ್ಲ, ಇದು ದೇಹ ಸ್ಕಿನ್ ಯಾವುದು ನಮ್ಮ ಚರ್ಮ ಗ್ರಂಥಿಗಳನ್ನೆಲ್ಲ ಹಾಳು ಮಾಡಿಬಿಡುತ್ತೆ. ಎಷ್ಟೋ ಜನಕ್ಕೆ ನಡೆಯೋದಕ್ಕೆ ಕಷ್ಟ ಆಗುತ್ತೆ. ಆ ಥರದ ನೀರನ್ನ ಕುಡಿದಾಗ ಮೂಳೆಗಳೆಲ್ಲ ಕರಗುವಂಥ ಒಂದು ಸನ್ನಿವೇಶ ಕೂಡ ಇರುತ್ತೆ. ಸೊ ಬಟ್ ಈ ನೀರನ್ನು ಶುದ್ಧ ಕುಡಿಯುವ ನೀರಿನ ಘಟಕದ ಮುಖಾಂತರ ಕೊಟ್ಟರೆ, ಆ ಶುದ್ಧ ಕುಡಿಯುವ ನೀರಿನ ಘಟಕದ ಮುಖಾಂತರ ಕೊಟ್ಟರೆ ನೀವು ಈ ಹಾರ್ಡ್ ವಾಟರ್ ಮತ್ತು ಸಾಫ್ಟ್ ವಾಟರ್ ಅಂತ ಏನಿರುತ್ತಲ್ಲ, ಅದು ಎಷ್ಟು ಫಿಲ್ಟ್ರ್ ಮಾಡಿದ್ರೂ ಅದರ ಅಂಶ ಕೆಳಗಡೆ ಇದ್ದೇ ಇರುತ್ತೆ. ಓಕೆ. ನೀವು ಎಷ್ಟೇ ಇದು ಮಾಡಿದ್ರೂ ಆ ಜಾಗ, ಆ ಊರಿನ ಕೆರೆಯ ಜಾಗನ 1-2 ವರ್ಷ ಬಿಟ್ಟೇ ಬಿಡಬೇಕು. ಅದು ಬಿಟ್ಟರೆ ಬೇರೆ ಮಾರ್ಗನೇ ಇಲ್ಲ. ನಾವು ಹೊಸ ದುಡ್ಡಿದೆ ಅಂತ ಅಂದ್ಬಿಟ್ಟು ವಾಟರ್ ಪ್ಯೂರಿಫೈಯರ್ನ ನಾವು ಎಷ್ಟೇ ಮಾಡಿಕೊಂಡ್ರೂ ಒನ್ಸ್ ಯು ಗೆಟ್ ದಟ್ ಯುರೇನಿಯಮ್ ಆರ್ ನೈಟ್ರೇಟ್, ಇಟ್ ಈಸ್ ನಾಟ್ ಎಲಿಜಿಬಲ್ ಫಾರ್ ಡ್ರಿಂಕಿಂಗ್ ವಾಟರ್. ಜಾನುವಾರುಗಳಿಗೂ ತೊಂದರೆ ಆಗಿಬಿಡುತ್ತೆ. ಬಟ್ ಈ ತಾಲೂಕುಗಳ ಪರಿಸ್ಥಿತಿ ಹೆಂಗೆ ಮತ್ತು ಅವರು ಬೇರೆ ಕಡೆಯಿಂದ ಗಾಡಿ ಒಂದು ಸ್ವಲ್ಪ ದಿನದ ಮಟ್ಟಿಗೆ ಮಳೆ ಬರೋ ತನಕ ಬೇರೆ ಕಡೆಯಿಂದ ಗಾಡಿನಲ್ಲಿ ಅಂದರೆ ವಾಟರ್ ಟ್ಯಾಂಕರ್ ಎಲ್ಲ ಬರ್ತಾವಲ್ಲ, ಅದರಲ್ಲಿ ತೊಗೊಂಬಂದು ಸ್ವಲ್ಪ ದಿನ ಕಳಿಲೇಬೇಕು, ಮ್ಯಾನೇಜ್ ಮಾಡಲೇಬೇಕು. ಈ ಬೆಂಗಳೂರಿನ ವಿಚಾರದಲ್ಲಿ ಸರ್ 2100 MLD ನೀರು ಬೆಂಗಳೂರಿಗೆ ಬೇಕಂತೆ ಪ್ರತಿನಿತ್ಯ. ಹೌದು, 1 ಮಿಲಿಯನ್ ಲೀಟರ್ ವಾಟರ್ ಬೇಕಾಗಿರುವುದು. ನಾವು ನೋಡಿ ಬೆಂಗಳೂರಿನಲ್ಲಿ ಅದೇ ಹೇಳಿದ್ನಲ್ಲ, 10 ನಿಮಿಷದ ಮಳೆ ಬಂದರೆ ನಾಯಂಡಹಳ್ಳಿ ನಾಗರಬಾವಿಯಿಂದ ಬರೋ ನೀರು ನಾಯಂಡಹಳ್ಳಿಗೆ ಬರುತ್ತೆ. ಯಾಕಂದರೆ ಆ ವ್ಯಾಲಿನ ನಾವು ಆ ಥರ ಕಡ್ದುಬಿಟ್ಟು ಅವೈಜ್ಞಾನಿಕ ನಾವು ಫ್ಲೈವರ್ಸ್ ಎಲ್ಲ ಮಾಡಿದ್ದೀವಿ. ಅದು ಸೀದಾ ಬಂದು ನಾಯಂಡಹಳ್ಳಿ ಮೈಸೂರು ರೋಡ್ ಹತ್ರ ಬಂದು ಬ್ಲಾಕ್ ಆಗುತ್ತೆ. ಅದು ಕೆಂಗೇರಿ ಮೇಲೆ ಹೋಗಬೇಕಿತ್ತು, ಋಷಭಾವತಿ ಮೋರಿ ಮುಖಾಂತರ ಹೋಗಬೇಕು. ಎಲ್ಲ ನೀರು ಬಂದು ಇಲ್ಲೇ ಸರಬರಾಜ್ ಆಗುತ್ತೆ. ನಾವು ಯಾಕೆ ಆ ಜಾಗನ ಒಂದು ಸಣ್ಣ ಪುಟ್ಟ ವಾಟರ್ ಸ್ಟೋರೇಜ್ ಸಿಸ್ಟಮ್ ಥರ ಮಾಡಿಕೊಂಡ್ರೆ ಅಷ್ಟು ನೀರು ಸ್ಟೋರೇಜಲ್ಲಿರುತ್ತೆ. ಅಲ್ಲೊಂದು ಪ್ಲ್ಯಾನ್ ಮಾಡಿಕೊಂಡು ಬೆಂಗಳೂರು ಯಾವುದು
GBA ಆರ್ ಗ್ರೇಟರ್ ಜಲಮಂಡಳಿಯವರಾಗಿರ್ಬೋದು, GBA ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಇವೆಲ್ಲನೂ ಸೇರಿಕೊಂಡು ಎಲ್ಲಿ ಫ್ಲಡ್ ಆಗ್ತಾ ಇದೆ ಆ ಏರಿಯಾನ ಸ್ವಲ್ಪ ನಾವು ವಾಪಸ್ ಹಿಂದಕ್ಕೆ ತೊಗೊಂಡು ಸರ್ಕಾರ ತಮಗೋಸ್ಕರ ವಾಪಸ್ ತೊಗೊಂಡು ಅಲ್ಲೊಂದು ವಾಟರ್ ಸ್ಟೋರೇಜ್ ಯೂನಿಟ್ನ ಒಳಗಡೆ ಮಾಡಿಕೊಂಡ್ರೆ, ಈಗ ನಾವು ಬೆಂಗಳೂರಿನ ಹೊಸ ಪ್ರದೇಶಗಳಂತ ಏನು ಕರಿತೀವಿ, ಎಲೆಕ್ಟ್ರಾನ್ ಸಿಟಿ, ವೈಟ್ ಫೀಲ್ಡ್, ಈ ಎಲ್ಲ ಭಾಗಗಳು ಪ್ರತಿ ಬಾರಿ ಮಳೆ ಬಂದಾಗ ಪ್ರವಾಹ ಆಗೇ ಆಗ್ಬಿಡುತ್ತೆ. ಯಾಕೆಂದ್ರೆ ಅಲ್ಲೆಲ್ಲ ಅಷ್ಟು ಕೆರೆಗಳಿದ್ವು, ಅಲ್ಲಿ ಅಷ್ಟು ಕೆರೆಗಳಿದ್ವು. ನಾವು ಬೆಳ್ಳಂದೂರು ಕೆರೆ ಒಂದು ಬಿಟ್ರೆ ಇನ್ನು ಈ ಕಡೆ ಎಲ್ಲ ನಾವು ಕಾಯ್ಕೊಂಡ್ರಲ್ಲಿ ಕೆರೆಯಿಂದ ಆಚೆ ಎಲ್ಲ ನಮಗೆ ಬರೀ ಕಾಡು ಕೆರೆ ಇದ್ದಿದ್ದೇ ಜಾಗಗಳು. ಸೊ ಈಗ ನಮಗೆ ಅದು ವೈಟ್ ಫೀಲ್ಡ್ ಅಂತ ಆಗಲಿ, ಊಡಿ ಸರ್ಕಲ್ ಆಗಲಿ, ಹೊಸ ಏರಿಯಾಗಳೆಲ್ಲ ಬರ್ತಾ ಇದೆಯಲ್ಲ, ಇವುಗಳೆಲ್ಲ ನಾವು ಸ್ವಾಧೀನ ಪಡಿಸ್ಕೊಂಡು ಬೆಂಗಳೂರಿಗೆ ಸೇರ್ಕೊಂಡಿರತಕ್ಕಂಥ ಜಾಗ ಮಾಡ್ಕೊಂಡಿದ್ದೀವಿ. ಅದೊಂದಷ್ಟು ದುಡ್ಡು ಬರುತ್ತೆ, ಯಾಕೆಂದರೆ ಸಾಫ್ಟ್ವೇರ್ ಎಲ್ಲ ಅಲ್ಲಿ ಚೆನ್ನಾಗಿದೆ, ಅಲ್ಲಿಂದ ಟ್ಯಾಕ್ಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಅಲ್ಲಿ ನೀರಿಗೆ ಕೊರತೆ ಯಾಕೆ ಉಂಟಾಗತ್ತೆ ಅಂತಂದರೆ, ಕಾವೇರಿ ಅಲ್ಲಿ ತನಕ ತೊಗೊಂಡು ಹೋಗೋಕ್ಕಾಗಲ್ಲ. ಕಾವೇರಿ ನೀರು ಇದೆಯಲ್ಲ, ಈಗ ಬೆಳ್ಳಂದೂರು ತನಕ ಬರಬಹುದು. ಈಗ ಬೆಳ್ಳಂದೂರು ಕೆರೆ ನಾವು ಮುಂಚಿಂದನೇ ಸಂರಕ್ಷಿಸ್ಕೊಂಡು ಬಂದಿದ್ದಿದ್ರೆ ಅದರಲ್ಲಿ ಯಾವುದು ನಾವು ಸ್ಯಾನಿಟರಿ ಲೈನು ಮತ್ತು STPಗಳು ಯಾವುದೂ ಇಲ್ಲದೆ ಶುದ್ಧ ಕುಡಿಯೋ ನೀರಾಗಿದ್ದಿದ್ರೆ ಆ ಒಂದು ಫುಲ್ ಭಾಗಕ್ಕೆ ಆ ಬೆಳ್ಳಂದೂರು ಕೆರೆ ನೀರು ಆಗಿರೋದು. ಓಕೆ. ಬಟ್ ನಾವು ಎಷ್ಟು ಮಾಡಿದ್ದೀವಿ ಅಂತಂದರೆ, ಅಲ್ಲಿರತಕ್ಕಂಥ ಎಲ್ಲ ಅಪಾರ್ಟ್ಮೆಂಟ್ದು ಘನತ್ಯಾಜ್ಯಗಳು ಒಂದು ಕಡೆಯಿಂದ ಹರಿಲೇಬೇಕು. ಹಿಂದೆ ಇರತಕ್ಕಂಥ ಒಳಚರಂಡಿ ಮಂಡಳಿಯವರಾಗಿರಬಹುದು, ನೀರಾವರಿ ತಜ್ಞರು, ನೀರಾವರಿ ಮಂಡಳಿ ಏನೇನಿದೆ, ಇವರಿಷ್ಟು ಆ ಜಾಗನ ಅವತ್ತು ಸಂರಕ್ಷಿಸಿದ್ರೆ ಇವತ್ತು ಒಳ್ಳೆ ಕುಡಿಯೋ ನೀರು ಬೆಳ್ಳಂದೂರದಾಗಿರ್ತಿತ್ತು. ಬಟ್ ದುರದೃಷ್ಟವಶಾತ್ ಅದು ಎಲ್ಲ ಮಾಫಿ ಆಗೋಯ್ತು. ಏನು ಮಾಡಲಿಕ್ಕಾಗಲ್ಲ. ಲೋಕಾಯುಕ್ತದವರು ಬರಬೇಕಾಗಿ ಬಂತು, ಮತ್ತೆ ಅದನ್ನು ಕ್ಲೀನ್ ಮಾಡಬೇಕಾಗಿ ಬಂತು. ಸರ್ಕಾರ ಪ್ರತಿಯೊಂದು ವರ್ಷವೂ, ಈಗ ನಾವು ಈ ವೀರಪ್ಪನ ಕಾರ್ಯಾಚರಣೆಗೆ ವರ್ಷ ಪ್ರತಿ ಇಡ್ತಾ ಇದ್ರಲ್ಲ ದುಡ್ಡನ್ನ, ಈ ಕಾರ್ಯಾಚರಣೆಗೆ ಅಂತ ಮೀಸಲು, ಹಾಗಾಗಿ ಇದಕ್ಕೂ ಒಂದಷ್ಟು ಮೀಸಲು ಬರಬೇಕಾಗಿ ಬಂತು. ಎಸ್, ಬರ್ತೀನಿ, ಮಾತನಾಡೋಣ. ಕುಡಿಯುವ ನೀರಿಗೆ ತತ್ವಾರ ಶುರುವಾಗಿರೋದು, ಇವೆಲ್ಲದರ ನಡುವೆ ತಮಿಳುನಾಡು ಖ್ಯಾತೆ ಕೂಡ ಇದರಲ್ಲಿ ದೊಡ್ಡ ಮಟ್ಟದಲ್ಲಿದೆ. ಇದು ಮಂಡ್ಯ, ಮದ್ದೂರು, ಮೈಸೂರು, ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಗಳಿಗೂ ಕೂಡ ದೊಡ್ಡ ಮಟ್ಟದ ಹೊಡೆತ ಕೊಡುತ್ತೆ. ಕೌಶಿಕ್ ಸರ್, ಈ ಹಿಂದೆ ಬಂದಂತಹ ಆದೇಶದ ಪ್ರಕಾರ ನಾವು ಮೇಕೆದಾಟು ವಿಚಾರ, ಕಾವೇರಿ ವಿಚಾರದ ಬಗ್ಗೆ ಮಾತನಾಡೋದಾದರೆ, ಇವತ್ತು ದೆಹಲಿಯಲ್ಲಿ ಒಂದು ಸಭೆ ನಡೀತಾ ಇದೆ. ಕಾವೇರಿ ನಿರ್ವಹಣಾ ಪ್ರಾಧಿಕಾರದ ಒಂದು ಸಭೆ ಇದೆ. ತಮಿಳುನಾಡು ಒಂದು ತಕರಾರು ಅರ್ಜಿಯನ್ನು ಸಲ್ಲಿಕೆ ಮಾಡಿದೆ. ಕರ್ನಾಟಕ ಜೂನ್ ತಿಂಗಳಲ್ಲಿ ನಮಗೆ ಹರಿಸಬೇಕಾದಂತಹ ನೀರಿನ ಪ್ರಮಾಣವನ್ನು ಅತ್ಯಂತ ಕಡಿಮೆಯಲ್ಲಿ ಹರಿಸಿದೆ, ನಮಗೆ ಬರಬೇಕಾದಂಥ ನೀರಿನ ಪ್ರಮಾಣ ಕಡಿಮೆ ಆಗಿದೆ ಅಂತ. ಇದರರ್ಥ ಒನ್ಸ್ ಅಗೇನ್ ಇದೇ ಮಳೆ ಕೊರತೆ ಮುಂದುವರೆದ್ರೆ ತಮಿಳುನಾಡು ಒನ್ಸ್ ಅಗೇನ್ ಕರ್ನಾಟಕ ಈ ರೀತಿ ಆಗಬಹುದು ಅಂತ. ನನಗಿರುವ ಬೇಸಿಕ್ ಪ್ರಶ್ನೆ, ಒಂದು ಮೇಕೆದಾಟು ಯೋಜನೆ, ಅದನ್ನು ನೀರನ್ನು ಬಳಕೆ ಮಾಡಿಕೊಳ್ಬೇಕು ಅನ್ನುವಂಥ ಉದ್ದೇಶ. ಮತ್ತೊಂದು ಕಡೆ ಹೆಚ್ಚು ಹೆಚ್ಚು ಜಿಲ್ಲೆಗಳು ಕಾವೇರಿ ಮೇಲೆ ಡಿಪೆಂಡೆನ್ಸಿ ಆಗ್ತಾ ಇರೋದು. ಇದರ ಕಡಿತ ಮಾಡೋದು ಹೆಂಗೆ ಸರ್? ಕಾವೇರಿ ಮೇಲೆ ಹೆಚ್ಚು ಡಿಪೆಂಡೆನ್ಸಿ ಯಾಕೆ ಬರ್ತಾ ಇದೆ ಅಂತಂದರೆ, ಕಾವೇರಿ ನದಿಯ KRS ಅಣೆಕಟ್ಟು ಬಿಟ್ಟರೆ ನಮ್ಮಲ್ಲಿ ಕಪಿಲ ಇದೆ, ಕಬಿನಿ ಪಕ್ಕದ ಕಪಿಲ ಸ್ವಲ್ಪ ಭಾಗದ, ಕರ್ನಾಟಕದ ಸ್ವಲ್ಪ ಭಾಗಕ್ಕೆ ಮಾತ್ರ ಬಂದು ಮುಂದೆ ಅದು ಇದಕ್ಕೆ ಹೋಗುತ್ತೆ, ತಮಿಳುನಾಡಿಗೆ ಹೋಗುತ್ತೆ. ಕಾವೇರಿದು ಏನಾಗುತ್ತೆ ಅಂತಂದರೆ, ಕಾವೇರಿ ನಂತರದಲ್ಲಿ ಅದು ಮೈಸೂರಿಗೆ ಸ್ವಲ್ಪ ನೀರು ಬೇಕು, ಬೆಂಗಳೂರಿಗೆ ಜಾಸ್ತಿ ನೀರು ಬೇಕು. ಹೌದು, 5ನೇ ಅಂತ ಮಾಡ್ತೀವಿ ಅಂತೆಲ್ಲ ಹೇಳ್ತೀವಿ, ಬೆಂಗಳೂರಿಗೆ ಜಾಸ್ತಿ ಬೇಕು. ನಾವು ಇಲ್ಲಿ ಗಮನಿಸಬೇಕಾಗಿರತಕ್ಕಂಥದ್ದು ಏನಂತಂದರೆ, 30% ಜನ ತಮಿಳಿಯನ್ಸು ಬೆಂಗಳೂರಿನಲ್ಲೇ ಇದ್ದಾರೆ. ಹೌದು, ಕರ್ನಾಟಕದಲ್ಲೇ ಇದ್ದಾರೆ. ಕರೆಕ್ಟ್. ಅವ್ರಿಗೆ ಇಲ್ಲಿಯ ಪರಿಸ್ಥಿತಿ ಗೊತ್ತಾಗಿರಲೇಬೇಕು, ಏನಾಗ್ತಿದೆ, KRS ಅಲ್ಲಿ ಏನಾಗ್ತಾ ಇದೆ, ನೀರು ಇದೆಯಾ ಇಲ್ವಾ ಅಂತ. ಸೊ ಹೀಗಿರುವಾಗ ಹೆಚ್ಚುವರಿ ನೀರು ನಾವು ಅಣೆಕಟ್ಟಿಗೆ ವಿರೋಧ ನಾನು ಇದೀನಿ. ಯಾಕೆ ಅಂತಂದರೆ, ಒಂದಷ್ಟು ಅರಣ್ಯ ನಾಶನೂ ಆಗುತ್ತೆ, ಮತ್ತು ಅಲ್ಲಿರ್ತಕ್ಕಂಥ ಆನೆಗಳು ರಾಮನಗರ ಮತ್ತು ಚನ್ನಪಟ್ಟಣದಲ್ಲಿ ಆ ಆನೆಯ ತೊಂದರೆಗಳು ಜಾಸ್ತಿ ಪರಿಸರದ ಕಾರಣಕ್ಕಾಗಿ, ಮತ್ತು ಆನೆ ಕಾರಿಡಾರ್ ಎಲ್ಲ ಹಾಳಾಗೋಗುತ್ತೆ, ನಾಶ ಆಗುತ್ತೆ ಅಂತ. ಮೇಕೆದಾಟು ಅಣೆಕಟ್ಟು ಅಲ್ಲಿ ಬಂದಾಗ ಏನಾಗುತ್ತೆ ಅಂತಂದರೆ, ಎಷ್ಟು ಪ್ರಮಾಣದಲ್ಲಿ ನೀರು ವೇಸ್ಟ್ ಆಗಿ ಹೋಗ್ತಾ ಇದೆ, ಎಷ್ಟು ಸೇರ್ತಿತ್ತು, ಎಷ್ಟು ಇವ್ರಿಗೆ ಹೋಗ್ತಾ ಇತ್ತು, ಹೋಗಬೇಕಾಗಿರೋ ವಾಡಿಕೆ ನೀರು, ಇದೆಲ್ಲ ಇಲ್ಲಿ ಲೆಕ್ಕಕ್ಕೆ ಸಿಕ್ಕಿಬಿಡುತ್ತೆ. ಸೊ ಆ ಲೆಕ್ಕಕ್ಕೆ ಸಿಗೋದ್ರಿಂದ ಅವ್ರಿಗೊಂದು ಸ್ವಲ್ಪ ಗೊಂದಲಗಳಾಗ್ತಾ ಇದೆ. ಅಂದರೆ ಅವ್ರು ಹೇಳ್ತಾ ಇರುವಂತಹ ವಿಚಾರ ಸರ್, ನೀವು ಒಂದು ವೇಳೆ ಅಣೆಕಟ್ಟನ್ನು ಕಟ್ಟಿಬಿಟ್ರೆ ಈ ಹಿಂದೆ ಬಂದಿರುವಂತಹ ಆದೇಶದ ಭಾಗವಾಗಿ ನಮಗೆ 177 TMC ಏನೋ ನೀರು ಬಿಡಬೇಕು ಅನ್ನೋದಿದೆ, ಆ ಪ್ರಮಾಣ ಕಡಿಮೆ ಆಗುತ್ತೆ ಅಂತ. ಬಟ್ ಕರ್ನಾಟಕ ಸರ್ಕಾರ ಹೇಳ್ತಾ ಇರೋದೇನು, ನಮಗೆ ಮಳೆ ಹೆಚ್ಚಾದಾಗ ಮಾತ್ರ ನಾವು ಶೇಖರಣೆ ಮಾಡ್ತೀವಿ, ನಿಮಗೇನು ತೊಂದರೆ ಆಗಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಅವ್ರಿಗೆ ಮಳೆ ಹೆಚ್ಚಾದಾಗ ಮಾತ್ರ ಇಲ್ಲಿ ತನಕ ಏನು ಅದಕ್ಕೆ ಲೆಕ್ಕನೇ ಇರ್ತಿರ್ಲಿಲ್ಲ, ವೇಸ್ಟ್ ಆಗಿ ಹೋಗೋದಕ್ಕೆ ಯಾವುದು ಲೆಕ್ಕ ಇರ್ತಿರ್ಲಿಲ್ಲ. ಆಮೇಲೆ ನಮ್ಮ KRS ಇದೆಯಲ್ಲ, ಅದಕ್ಕೂ ಸ್ವಲ್ಪ ವಯಸ್ಸಾಗ್ತಾ ಬರ್ತಾ ಇದೆ.
ಶ್ರೀರಂಗಪಟ್ಟಣ ಮಂಡ್ಯ ರೈತರ ಮತ್ತು ಅಲ್ಲಿರತಕ್ಕಂಥ ವಸತಿ ಏನೇನಿದೆ ಇವುಗಳ ಎಲ್ಲರ ಹಿತದೃಷ್ಟಿ ಇಟ್ಕೊಂಡು ಅಕಸ್ಮಾತ್ ನಾಳೆ ಕಾವೇರಿ KRSಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೂ ಮೇಕೆದಾಟು ಒಂದು ಯೋಜನೆ ಪರ್ಯಾಯ ಇರುತ್ತೆ ಅಂತ. ಯಾಕಂದರೆ ಅದಕ್ಕೂ ಇಷ್ಟು ಅಂತ ಟೈಮ್ ಇರುತ್ತಲ್ಲ, ಪ್ರತಿಯೊಂದು ಕೆಲಸ ಆದಮೇಲೂ ಹೌದು ಒಂದು ಕಾಮಗಾರಿ ಪೂರ್ಣ ಆದಮೇಲೆ ಅದಕ್ಕೆ ಇಷ್ಟು ಅಂತ ಒಂದಿರುತ್ತೆ, ಕೆಲಸ ನಡೀತಾ ಇರುತ್ತೆ. ಆದರೂ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ದೂರದೃಷ್ಟಿ ಇಟ್ಕೊಂಡು ಇದೊಂದು ಯೋಜನೆ ಮಾಡೋದು ಒಳ್ಳೆಯದೇ. ಆದರೆ ಒಂದಷ್ಟು ಅರಣ್ಯ ನಾಶ ಆಗುತ್ತೆ, ಅದೊಂದು ಬೇಜಾರಿದೆ ಅಷ್ಟೇ. ಅಲ್ಲ, ನನ್ನ ಪ್ರಶ್ನೆ ಇರೋದು ಸರ್, ಕಾವೇರಿ ಡಿಪೆಂಡೆನ್ಸಿ ಕಡಿಮೆ ಮಾಡೋದು ಹೆಂಗೆ? ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಭಾಗ ಸರ್, ನಮ್ಮಲ್ಲಿ ನೋಡಿ ಎಲ್ಲ ಊರಲ್ಲೂ ಎಲ್ಲ ಈಗ ದಿನಂಪ್ರತಿ ನಮ್ಮಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟು ಮತ್ತು ಗೌರ್ಮೆಂಟ್ ಸಹಭಾಗಿತ್ವದಲ್ಲಿ ಪ್ರತಿಯೊಂದು ಬಡಾವಣೆಗೂ ಒಂದೊಂದು ಉದ್ಯಾನವನವನ್ನು ಕೊಟ್ಟಿದ್ದಾರೆ. ನಿಮ್ಗಲ್ಲೊಂದು ಹಸಿರು ಹೊದಿಕೆಯನ್ನು ಹೊದಿಸಿ ಅಂತಂದರೆ ಲಾನ್ ಎಲ್ಲ ಮಾಡಿಕೊಂಡು ನಾವು ಮಾರ್ನಿಂಗ್ ವಾಕಿಂಗ್ ಎಲ್ಲ ಹೋಗ್ತೀವಿ, ಎಲ್ಲ ಬರ್ತೀವಿ. ಒಂದೊಂದು ಕಡೆ 10 ಎಕರೆ ಪಾರ್ಕ್ಗಳು ಇದೆ, 5 ಎಕರೆ ಪಾರ್ಕ್ಗಳು ಇದೆ. ಸಣ್ಣ ಸಣ್ಣ ನೀರು ಕೊಯ್ಲು ಪ್ರದೇಶವನ್ನು ನಾವು ಯಾಕೆ ಮಾಡ್ಬೋದು? ಒಳ್ಳೊಳ್ಳೆ ಮಳೆ ಬಿದ್ದಾಗೆಲ್ಲ ಅಂಥ ನೀರುಗಳನ್ನ ನಾವು ಈ ಕಡೆ ಡೈವರ್ಟ್ ಮಾಡಿಕೊಂಡು ಸಣ್ಣ ಸಣ್ಣ ಕೆರೆಗಳನ್ನ ನಾವು ಮಾಡ್ಕೋಬೋದು. ಎಸ್ ಸರ್. ಆದರೆ ಎಲ್ಲ ಕೆರೆಗಳಲ್ಲಿ ಏನಾಗಿದೆ ಅಂತಂದರೆ, ಈಗಾಗಲೇ ಹೇಳ್ದಂಗೆ ಹಿಂದಿನ ಕಾಲದ ರಾಜಕಾರಣಿಗಳು, ಪೊಲಿಟಿಷಿಯನ್ಸು, ಈ ಒಳಚರಂಡಿ BWSSB ಅವರೆಲ್ಲ ಏನು ಮಾಡಿದ್ದಾರೆ ಅಂತಂದರೆ ಸ್ಯಾನಿಟೈಸ್ ನೀರನ್ನೆಲ್ಲ ಕೆರೆಗೆ ಹಾಕ್ಬಿಟ್ಟು ಕೆರೆಗಳನ್ನ ಹಾಳು ಮಾಡಿ ಇಟ್ಟಿದ್ದಾರೆ. ಎಸ್ ಸರ್. ಕೂಡ್ಲಿಗಿಂದ ಒಬ್ಬ ಕಾಲರ್ ಇದ್ದಾರೆ, ಸಿದ್ದನಗೌಡ ಅಂತ. ನಮಸ್ಕಾರ. ನಮಸ್ಕಾರ ಸಿದ್ದನಗೌಡ್ರೆ. ಸಂಪರ್ಕ ಕಡಿತ ಆಗಿದೆ. ಈಗ ನಾವು ಬೆಂಗಳೂರು ಬಗ್ಗೆ ವಿಚಾರ ಮಾಡ್ತಾ ಇದ್ದೀವಿ ಸರ್. ಕೂಡ್ಲಿ ಅನ್ನೋ ತಕ್ಷಣ ನನಗೆ ನೆನಪಾಗುತ್ತೆ ಈ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು, ಅದು ಕಲಬುರಗಿ, ಬೀದರ್, ರಾಯಚೂರು, ಕೊಪ್ಪಳ, ಈ ಎಲ್ಲ ಭಾಗಗಳು, ಬಿಜಾಪುರ ಆಗಿರ್ಬೋದು, ಈ ಭಾಗಗಳು ಪ್ರತಿ ವರ್ಷವೂ ಕೂಡ ಮಳೆ ನೀರಿನ ಸಮಸ್ಯೆಯನ್ನು ಅನುಭವಿಸ್ತಾರೆ ಸರ್. ಅಲ್ಲಿ ಅವರಿಗೆ ಯಾವ ಥರ ಜೀವನ ಮಾಡಬೇಕು, ಸ್ವಲ್ಪ ನೀರಿದ್ದರೆ ಜೀವನ ಹೆಂಗೆ ಮಾಡಬೇಕು ಅಂತ ಅವ್ರ ಪೂರ್ವಜರಿಗೆ ಅದು ಪಾಠ ಇತ್ತು, ಗೊತ್ತಿತ್ತು. ನಮಗೆ ಎಷ್ಟು ನೀರು ಸಿಗತ್ತೆ, ನಾವು ಇಷ್ಟೇ ನೀರಿನಲ್ಲಿ ಅಲ್ಲಿ ಬದುಕನ್ನು ಕೊಟ್ಕೊಂಡಿದ್ದಾರೆ. ಪೀಳಿಗೆಗಳ ಸಂತತಿಗಳು ಆ ಥರ ಬೆಳೆದು ಬಂದಿದೆ. ಸೊ ಈಗ ಅಲ್ಲಿ ತೊಂದರೆ ಆಗ್ತಾ ಇರೋದು ಏನು ಅಂತಂದರೆ, ಅವ್ರಿಗೆ ಅತಿ ಹೆಚ್ಚು ಲಾಭದಾಯಕವಾದಂಥ ಬೆಳೆಗಳು ಬರೋದಕ್ಕೆ ಶುರು ಮಾಡಿಕೊಂಡು ಅಲ್ಲಿ ಅವ್ರಿಗೆ ಗೊತ್ತಿತ್ತು ಏನು ಬೆಳೆ ಹಾಕಿದ್ರೆ ನನಗೆ ಫಸಲು ಎಷ್ಟು ಸಿಗತ್ತೆ, ಇಷ್ಟು ಮಳೆಗೆ ಇಷ್ಟು ನನ್ನ ಹತ್ರ ನೀರು ಇರೋದಕ್ಕೆ ಏನು ತೆಗಬೇಕು ಅಂತ. ಈಗ ಏನಾಗ್ತಾ ಇದೆ ಅಂತಂದರೆ, ನೀರು ಜಾಸ್ತಿ ಬೇಕಾಗಿರತಕ್ಕಂಥ ಫಸಲು, ಈಗ ಮೆಕ್ಕೆಜೋಳ ಆಗಿರ್ಬೋದು, ಇನ್ನೊಂದು ಯಾವ್ದಾರು ಆಗಿರ್ಬೋದು, ಭತ್ತ ಬೆಳೀತಾರೆ, ಕಬ್ಬು ಬೆಳೀತಾರೆ, ಈ ಥರದ್ದೆಲ್ಲ ಏನಾಗುತ್ತೆ ಅಂತಂದಾಗ ಕೊರತೆ ಶುರು ಆಗುತ್ತೆ. ಅವರು ಅಲ್ಲೇ ತಿಳುವಳಿಕೆ ಇಟ್ಕೊಂಡು ಹಿಂದಿನ ಸಾಂಪ್ರದಾಯಿಕವಾದಂಥ ಏನು ಬೆಳೆ ತೆಗಿತಿದ್ರೋ ಅದರಲ್ಲೇ ಇದ್ದರೆ ಅವ್ರು ನೆಮ್ಮದಿಯಾಗಿರ್ತಾರೆ. ಅವ್ರಿಗೆ ಅವರ ಪೂರ್ವಜರಿಗೆಲ್ಲ ಇಷ್ಟೇ ಮಳೆ ಆಗೋದೆ ಅಂತ ಗೊತ್ತಿದ್ದೇ ಇರುತ್ತೆ. ಸಾಮಾನ್ಯವಾಗಿ ಅತಿವೃಷ್ಟಿ ಅನಾವೃಷ್ಟಿ ಎರಡನ್ನೂ ಸಹಿಸ್ಕೊಳ್ಳೋ ಕೆಪಾಸಿಟಿ ಆ ಭಾಗದ ಜನಗಳಿಗೆ ಇದೆ. ಅದು ಅವ್ರ ರಕ್ತದಲ್ಲಿ ಅಂಟ್ಕೊಂಡು ಬಂದಿರುತ್ತೆ. ಸೊ ನಾವು ಅವ್ರನ್ನ ಡಿಸ್ಟರ್ಬೇ ಮಾಡೋಕ್ಕೆ ಹೋಗ್ಬಾರ್ದು. ಸೊ ಅಲ್ಲಿ ಏನು ತೊಂದರೆ ಆಗಿ ಕಮ್ಮಿ ಆಗಿದೆ ಅದನ್ನು ನಾವು ನೋಡ್ಕೋಬೇಕು. ಯಾವ ಕಾರಣದಿಂದ ನೀರಲ್ಲಿ ಈ ವಾಡಿಕೆಗಿಂತ ಕಮ್ಮಿ ಆಗ್ತಾ ಇದೆ, ಇದಕ್ಕೆ ಏನು ಕಾರಣ, ಅಲ್ಲೊಂದು ತಜ್ಞರ ವರದಿ ಬೇಕು, ಒಂದು ರಿಸರ್ಚ್ ನಡಿಬೇಕು. ಬೇಸಿಗೆಯಲ್ಲೂ ಸಿಕ್ಕಾಪಟ್ಟೆ ಬಿಸಿಲು ಇರುತ್ತೆ ಸರ್. ರಾಯಚೂರು ಅಂತ ಜಿಲ್ಲೆಗಳಿಗೆ ನೀವೆಲ್ಲ ಹೋದ್ರೆ, ರಾಯಚೂರು, ಸಿನ್ನೂರು, ಮಾನ್ವಿ ಈ ಭಾಗಕ್ಕೆಲ್ಲ ಹೋದ್ರೆ, ಬೆಂಗಳೂರಲ್ಲಿ ಇರೋರು ರಾಯಚೂರಲ್ಲಿ ಆಗೋದಿಲ್ಲ. ಅಂತ ತಾಪಮಾನ ಇರುತ್ತೆ. ಅದು ಬೆಂಗಳೂರಲ್ಲ. ಅಲ್ಲಿಂದ ಆಚೆ ನೀವು ಮಹಾರಾಷ್ಟ್ರ, ಸಾಂಗ್ಲಿ, ಚಂದ್ರಾಪುರ ಡಿಸ್ಟ್ರಿಕ್ಟ್, ಅಲ್ಲಿಂದ ಮುಂದಕ್ಕೆ ಹೋದರೆ ಮಧ್ಯಪ್ರದೇಶ್, ಈ ಕಡೆ ಎಲ್ಲ 45, 48, 49 ಡಿಗ್ರಿ ಸೆಲ್ಸಿಯಸ್ ಇದನ್ನು ನಾವು ನೋಡಿ ಬಂದಿದ್ದೇವೆ. ಸೊ ಆದರೂ ಅಲ್ಲಿ ಕೆರೆ ಗುಂಟೆಗಳೆಲ್ಲ ಚೆನ್ನಾಗೇ ಇರುತ್ತೆ. ನೀರೆಲ್ಲ ಯಾವ್ದು ಹಿಂದೇನೂ ಒಳ್ಳೊಳ್ಳೆ ಕೆರೆಗಳನ್ನ ನಾನು ಈ ಸಲನೂ ನೋಡ್ಕೊಂಡ್ಬಂದಿದ್ದೆ. ಎಸ್ ಸರ್. ನೀವು ಬೆಳೆಗಳ ವಿಚಾರಕ್ಕೆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರಿ. ರೈತರಿಗೆ ಒಂದು ಸಲಹೆ ಕೊಡೋದಾದರೆ, ಈಗ ಮಳೆ ಕಡಿಮೆ ಆಗ್ತಾ ಇದೆ, ನೀವು ಹೇಳ್ತಾ ಇದ್ರಿ ಅತ್ಯಂತ ಕಡಿಮೆ ನೀರನ್ನು ಬೇಡುವಂತಹ ಬೆಳೆಗಳು ಬೆಳಿಬೇಕು. ಯಾವ್ಯಾವ ಬೆಳೆಗಳು, ಏನು ಎತ್ತ? ಅದು ಈ ನಮ್ಮ ಹಾರ್ಟಿಕಲ್ಚರ್ ಯಾವುದಿದೆ, ತೋಟಗಾರಿಕೆ ಇಲಾಖೆ, ಮತ್ತು ನಾವು ಈ ಬಿತ್ತನೆ ಟೈಮ್ ಒಂದು ಕ್ವಿಕ್ ಆಗಿ ಬರ್ತೀನಿ ಸರ್. ಕೊಪ್ಪಳದಿಂದ ಒಬ್ಬ ರೈತರು ನಮ್ಮ ಜೊತೆ ಫೋನ್ ಕನೆಕ್ಟಲ್ಲಿದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ಸರ್, ನಿಮ್ಮ ಹೆಸರು? ನಿಮ್ಮ ಹೆಸರು? ಭಾಷೆ ಸಾಬ್. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಕೊಪ್ಪಳದಲ್ಲಿ? ಕೊಪ್ಪಳ ಜಿಲ್ಲೆ ಕಾರಟಗಿ ಅಂದ್ರೆ. ಓಕೆ, ನೀರು ಸಿಗ್ತಿದೆಯಾ ಕೊಪ್ಪಳದಲ್ಲಿ ಕುಡಿಯೋದಕ್ಕೆ, ಕೃಷಿಗೆಲ್ಲ? ನಮ್ದು ಕಾರಟಗಿ ಭಾಗ ರೀ, ಕೊಪ್ಪಳ ಜಿಲ್ಲೆದಾಗ. ಕಾರಟಗಿ. ಓಕೆ, ಕಾರಟಗಿ ರೀ. ಭತ್ತ ಬೆಳಿತೀರಿ?
ಸರ್ ಟಿವಿ ನೋಡ್ಕೊಂಡು ಮಾತನಾಡಬೇಡಿ. ಆಯ್ತು ಸರ್. ಓಕೆ, ಭತ್ತ ಬೆಳಿತೀರಾ ಹೆಂಗೆ? ಹಾ, ಭತ್ತ ಬೆಳಿತೀವಿ ಸರ್ ನಾವು. ಆ ಭತ್ತಕ್ಕೆ ನೀರಿದೆಯಾ? ಭತ್ತಕ್ಕೆ ನೀರು ನೋಡ್ರಿ ಈಗ ಒಂದೇ ಬೆಳೆ ಆಗೈತ್ರಿ ಸರ್ ಮೊನ್ನೆ. ಈಗ ಡ್ಯಾಮ್ ನಲ್ಲಿ ನೀರಿಲ್ಲ, ಗೇಟ್ಗಳು ಅಳವಡಿಸ್ತಂತ ಕಾಯ್ತಿ ಗೇಟ್ಗಳನ್ನ ರೆಡಿ ಮಾಡ್ಯಾರ್ರಿ ತುಂಗಭದ್ರಾಕ್ಕೆ. ಅದೇ ಪ್ರಕಾರ ನಾವು ಈಗ ನೀರು ಒಂದೇ ಬೆಳೆ ಆದ್ರಿಂದ ಈಗ ನಮ್ಮ ಮಳೆ ಇಲ್ದಂಗ ಆಗ್ಬಿಟ್ಟೈತ್ರಿ. ಅದು ಒಂದು ಕಾರಣ ಏನೈತೆ ಅಂದ್ರೆ ನಮ್ ಸರ ಇಲ್ಲಿ ಕೆರೆಗಳು ಕೆಲವು ಭಾಗದಾಗ ಕೆರೆಗಳು ಇದ್ದರು, ಕೆರೆಗಳಿಗೆ ನೀರಿನ ಯೋಜನೆ ಮಾಡ್ತಿದ್ರಿ ಶಿವರಾಜ್ ತಂಗಡಿಗೆ ಅವ್ರ ಭಾಗದಾಗ ಈ ಕಡೆಗೆ. ಈಗ ಕೆರೆಗಳು ನೀರು ಇಲ್ದಂಗ ಮಾಡಿಬಿಟ್ಟಾರ್ರಿ. ಅದ್ರೊಳಗೆ ಕೆರೆಯೊಳಗೂ ನೀರಿಲ್ಲ. ನೀರಿಲ್ರಿ ಕೆರೆ ಒಳಗೆ ನೀರು ತಪ್ಪ ಭೂಮಿಗೆ ಅಂತರ್ಜಲವನ್ನು ಸ್ವಲ್ಪ ನಿರ್ಮಾಣವಾಗಿ ಜಾಸ್ತಿ ಆಗ್ತದೆ. ಕೆರೆಯೊಳಗೆ ನೀರು ಕಡಿಮೆ ಆಗೋದಕ್ಕೆ ಕಾರಣ ಏನು? ಕಾರಣ ಏನೈತ್ರಿ, ಈಗ ಡ್ಯಾಮ್ ನಲ್ಲಿ ನೀರಿಲ್ಲ. ಆ ಕೆಲಾನ್ಗಳಿಗೆ ಬರೋಂತ ನೀರನ್ನ ಈ ಕೆರೆಗಳಿಗೆ ಭಾಗಕ್ಕೆ ಮಾಡಾಕ ಅಳವಡಿಸಿದ್ರಿ. ಆ ಡ್ಯಾಮ್ ನೀರು ಸರಿಯಾಗಿ ಕೆನಾಲ್ಗೆ ನೀರಿಲ್ರಿ. ಆ ಕೆನಾಲಿಂದ ಲೈನ್ ಕೊಟ್ಟಿದ್ದಂತ ನೀರು ಸಂಗ್ರಹಣೆ ಅದಕ್ಕ ಇನ್ನ ಮಾಡಿಲ್ರಿ. ಈ ಲಾಸ್ಟ್ ಟೈಮ್ ನೀನು ತುಂಗಭದ್ರಾ ಗೇಟ್ ಕಟ್ಟೋದಾಗ ನೀರೆಲ್ಲ ವಿಪರೀತವಾಗಿ ಹರಿದು ಹೋತಲ್ಲ, ಅದು ಎಲ್ಲಿ ಹೋಯ್ತದು? ಅದು ಹೊರಗಡೆ ಹೋಗ್ಬಿಟ್ಟು ಸರ್, ಆಳಕ್ಕ ನದಿಗಳಿಗೆ. ಈ ಕೆರೆಗಳಿಗೆ ಕೆಲವು ಭಾಗದಾಗ ಸಂಗಡಿ ಸಾಬ್ರ ಸರ್ ತುಂಬಂಗ್ ಮಾಡ್ಯಾರ್ರಿ, ಕೆಲವು ಭಾಗದಾಗ ಇಲ್ರಿ. ಓಕೆ ಓಕೆ. ಮಳೆ ಏನಾದ್ರು ಬಂತ ಕಾರಟಗಿಗೆ ಸ್ವಲ್ಪ ತುಂಬ್ಯಾರ್ರಿ ಕನಿಗಿರಿ ಭಾಗದಾಗ. ಈ ನಮ್ ಕಾರಟಗಿ ಭಾಗದಾಗ ನೋಡ್ರಿ ಒಂದು ನನಗ್ ಓಕೆ. ಆ 400 ಕೆರೆಗಳಾಗ ನೀರು ಇಲ್ದಂಗ ಆಗಿಬಿಡದ್ರಿ. 400 ಕೆರೆಗಳಲ್ಲಿ? ಹಾ, 4 ಇದ್ರು, 4ರಿಂದ 5 ಕೆರೆಗಳು ಇದ್ರಿ. ಓಕೆ ಓಕೆ ಓಕೆ. ಆ 4ರಿಂದ 5 ಕೆರೆಗಳಾಗ ನೀರು ಇಲ್ದಂಗ ಆಗಿಬಿಟ್ರಿ ಸರ್. ಅಲ್ಲ, ಮಳೆ ಏನಾದ್ರು ಬಂತ ಈ ವಾರ ಸ್ವಲ್ಪ ಆದ್ರು? ಭೂಮಿ ಸಿಸಿ ರೋಡ್ ಆಗಿಬಿಟ್ಟಾರಿ ಊರುಗಳಾಗ. ಕರೆಕ್ಟ್. ಸಿಸಿ ರೋಡ್ ಆಗಿದ್ರಿಂದ ಹಿಂಗ್ ಬಸ್ಗಳು ಇಲ್ರಿ. ಈಗ ಎಲ್ಲವೂ ನೀರನ್ನ ಏನೈತೆ ಅಂದ್ರೆ ಹೊರಗಡೆ ಭಾಗದಾಗ ಬಿಟ್ಬಿಡ್ತೀರಿ. ನೋಡೋಣ ಸರ್ಕಾರದವ್ರು ಏನ್ ಮಾಡ್ತಾರೆ ಅಂತ. ಇಂಥದ್ದೊಂದು ಸಮಸ್ಯೆ ಕೇವಲ ಕಾರಟಗಿಗೆ ಅಲ್ಲ, ಇಡೀ ರಾಜ್ಯಕ್ಕೆ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಮತ್ತೊಬ್ಬ ಕಾಲರ್ ಇದ್ದಾರೆ ಕೂಡ್ಲಿಗಿಂದ, ಮಾರುತಿ ಅಂತ. ನಮಸ್ಕಾರ ಮಾರುತಿ ಅವರೇ. ಸಂಪರ್ಕ ಕಡಿತ ಆಗಿದೆ ಸರ್. ನಾವು ಮಾತನಾಡ್ತಿದ್ವಿ ರೈತರ ಸಮಸ್ಯೆನೂ ಕೂಡ ಅದೇ ಇದೆ. ಕೆರೆಗಳೇ ಮಾಯ ಆಗ್ತಾ ಇರೋದು ಮತ್ತು ಬೆಳೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ವಿ. ಇವರಿಗೆ ಬೀಜಗಳನ್ನ ಕೊಡೋಕ್ಕೆ ಶುರು ಮಾಡ್ತಾರಲ್ಲ ತೋಟಗಾರಿಕೆ ಇಲಾಖೆಯಿಂದ ಮತ್ತು ಈ ಕೃಷಿ ಇಲಾಖೆಯಿಂದ ಎಲ್ಲ ಕೊಡ್ತಾರಲ್ಲ, ಅವರು ಒಂದು ಜನಜಾಗೃತಿ ಮೂಡಿಸ್ಬೇಕು. ಅಂತಂದರೆ ಒಂದು ಅವೇರ್ನೆಸ್, ನೀನು ಈ ವರ್ಷ ಈ ಮಳೆ ಇಷ್ಟೇ ಇರುತ್ತೆ, ನೀನು ಇದನ್ನೇ ಹಾಕೋಬೇಕು, ಈ ವರ್ಷಕ್ಕೆ ಮಾತ್ರ ಇದನ್ನು ನೋಡ್ಕೋ ಅನ್ನೋ ಥರ ಮಾಡ್ಕೋಬೇಕು. ಸೊ ಪ್ರತಿ ವರ್ಷ 10 ದಿನ 15 ದಿನ ಇವರು ತಡವಾಗಿ ಶುರು ಮಾಡಿದ್ರೆ ಕೆಲಸ ಶುರುವಾಗುತ್ತೆ. ಹಿಂದಿನ ಕಾಲದಲ್ಲಿ ಜೂನ್ 5ನೇ ತಾರೀಕು ಕಂಪಲ್ಸರಿ ಮಳೆ ಬರುತ್ತೆ ಅಂತ ನಾವು ನಿಖರವಾಗಿ ಹೇಳ್ಬಿಡ್ತಾ ಇದ್ವಿ. ಹವಾಮಾನ ಇಲಾಖೆನೇ ಬೇಕಾಗಿರಲಿಲ್ಲ. ಜೂನ್ 1ನೇ ತಾರೀಕು ಕೇರಳ ಪ್ರವೇಶ ಆಗೋದು, ಜೂನ್ 5ಕ್ಕೆಲ್ಲ ಕರ್ನಾಟಕದಲ್ಲಿ ಮಳೆ ಆಗ್ತಿತ್ತು. ಈಗ ಅದು ಒಂದು 7-8 ದಿನ 10 ದಿನ ನಾವು ನೋಡಿಕೊಂಡು ಹದ ಮಾಡಿದ್ರೆ ಮೊಳಕೆ ಬರೋ ಅಷ್ಟರಲ್ಲಿ ಮಳೆ ಬರೋಕ್ಕೆ ಶುರುವಾಗುತ್ತೆ. ಇಲ್ಲ ಅಂತಂದರೆ ಬಿತ್ತಿದ್ದ ಹಾಳಾಗೋಗ್ಬಿಟ್ರೆ ರೈತ ಅಷ್ಟು ದಿನ ಪಟ್ಟಂಥ ಶ್ರಮ ಹಾಳಾಗೋಗುತ್ತೆ, ಅವನಿಗೂ ಬೇಜಾರಾಗುತ್ತೆ. ಸೊ ನೋಡಿಕೊಂಡು ಮಾಡಬೇಕು. ಹಿಂದಿನ ನಾವೊಂದು ಪಂಚಾಂಗ ಅಂತ ಮಾಡ್ಕೊಂಡಿದ್ವಿ, ಕಾಲಕ್ಕೆ ಮಳೆ ಬರೋದು. ಈ ಅಶ್ವಿನಿ ನಕ್ಷತ್ರದ ಮಳೆ ಶುರುವಾಗುತ್ತೆ, ಆರ್ದ್ರ ಶುರುವಾಗುತ್ತೆ. ಆಮೇಲೆ ನಾವು ಗೌರಿ ಹಬ್ಬದ ಟೈಮ್ನಲ್ಲಿ ನಮಗೆ ಮಕ್ಕೆ ಮಳೆ ಬರಬೇಕು. ಇದೆಲ್ಲ ಮಳೆಗಳದ್ದು ಲೆಕ್ಕಾಚಾರ ಇತ್ತು. ಈಗ ಒಂದು 10 ದಿನ 12 ದಿನ ಆ ಲೆಕ್ಕಾಚಾರ ತಪ್ಪಿದೆ. ಅದನ್ನು ನಾವು ಮತ್ತೆ ತಿದ್ದುಕೊಂಡು ಮಾಡೋಕ್ಕೆ ಶುರು ಮಾಡಬೇಕು. ಹಿಂದಿನ ಕಾಲದ ಆರಿದ್ರ ಮಳೆ, ಅಶ್ವಿನಿ ಮಳೆ, ಮೇಷ ಮಳೆ ಏರುಪೇರು ಆಗಿದೆ. ಬಟ್ ಅದು ಮಳೆ ಬಂದೇ ಬರುತ್ತೆ, ಬರದೇ ಅಂತೂ ಇರೋದಿಲ್ಲ. 10-12 ದಿನ ಹೆಚ್ಚು ಕಮ್ಮಿ ಆಗಿದೆ. ಅದು ನಾವು ಕೂತ್ಕೊಂಡು ಮಾಡಿಕೊಂಡು ಲೆಕ್ಕ ಮಾಡಿ. ಜುಲೈ ತಿಂಗಳ ಕ್ಯಾಲ್ಕುಲೇಷನ್ ಏನಿದೆ ಸರ್? ಮಳೆ ಆಗ್ಬೋದು ಅನ್ನೋ? ಮಳೆ ಆಗ್ಬೋದು. ಜೂನ್ ಎಂಡಲ್ಲಿ ಮಳೆ ಪ್ರಾರಂಭ ಆಗುತ್ತೆ. ಜುಲೈ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಒಳಗಡೆ ಮತ್ತೆ ಅದರದ್ದು ಮೊಮೆಂಟಮ್ ಗೇನ್ ಮಾಡುತ್ತೆ. ಓಕೆ. ಈ ಕುಡಿಯುವ ನೀರಿಗಾಗಿ ನಾವು ಕೊನೆ ಪಾಯಿಂಟಿಗೆ ಬರೋದಾದರೆ, ಸರ್ಕಾರಗಳು ಟ್ಯಾಂಕರು, ಕೊಳವೆ ಬಾವಿ ಇತ್ಯಾದಿ ಅಂತ ಹೇಳ್ತಿದ್ದಾರೆ. ಅಟ್ಲೀಸ್ಟ್ ಯುದ್ಧ ಆಗುವಂಥ ಸಮಯದಲ್ಲಾದರೂ ಈಗಲಾದರೂ ಎಚ್ಚೆತ್ಕೊಳ್ತಾ ಇದ್ದಾರೆ. ಕೊನೆ ಅಸ್ತ್ರ ಅಂತ ಸರ್ಕಾರದವರು ಏನು ಮಾಡ್ಬೋದು? ಏನು ಪರಿಹಾರವನ್ನು ತೆಗೆದುಕೊಳ್ಬೋದು? ಕುಡಿಯೋ ನೀರಿಗೆ ಸರ್ಕಾರ ಅನ್ನೋದಕ್ಕಿಂತ ಆಯಾವಾರು ಜಿಲ್ಲೆಗಳಲ್ಲಿ ಯಾರು
ಓಟ್ ಹಾಕಿ ಗೆದ್ದು ಬಂದಂಥ ರಾಜಕಾರಣಿ ಶಾಸಕರಿದ್ದಾರೆ, ಅವರು ಬೆಂಗಳೂರು ಮತ್ತು ವಿಧಾನಸೌಧ ಸುತ್ತಮುತ್ತಲು ತಿರುಗಾಡೋದು ಬಿಟ್ಟು ತಮ್ಮ ಕ್ಷೇತ್ರದಲ್ಲಿ ನಿಂತ್ಕೊಂಡು ರೈತರಿಗೆ ಮತ್ತು ಜಾನುವಾರುಗಳಿಗೆ ಅವರವರು ನಂಬಿಕೆ ಕಟ್ಕೊಂಡಿರತಕ್ಕಂಥ ಸಂಸಾರಕ್ಕೆ ನೀರನ್ನು ಒದಗಿಸ್ಬೇಕು ಅಂತ ZTV ಮುಖಾಂತರ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಜೀಕರಣ ಜೊತೆ ಮಾತನಾಡಿದ್ದಕ್ಕೆ. ಎಸ್, ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಇಂಥದ್ದೊಂದು ತತ್ವಾರದ ಪರಿಸ್ಥಿತಿ. ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ಕುಡಿಯೋದಕ್ಕಾದರೂ ಕೂಡ ನೀರು ಒದಗಿಸಲಿ, ಮಳೆ ಸರಿಯಾದ ಸಮಯಕ್ಕೆ ಸರಿಯಾದ ಪ್ರಮಾಣದಲ್ಲಿ ಆಗಲಿ ಅನ್ನೋದು ಕೂಡ ನಮ್ಮ ಆಶಯ. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.